ವೀಕ್ಷಕರೇ, ಜನದನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಗಿರೀಶ್. ಶಿಕ್ಷಣ ಇಲಾಖೆಯಲ್ಲಿ ಗೊಂದಲ. ಶಾಲಾ ಪುನರಾರಂಭ ವಿಚಾರದಲ್ಲೂ ಗೊಂದಲ, ಶಾಲಾ ಶುಲ್ಕ ಪಾವತಿ ವಿಚಾರದಲ್ಲೂ ಗೊಂದಲ. ಇದೀಗ ಮತ್ತೊಂದು ವಿಚಾರದಲ್ಲೂ ಶಿಕ್ಷಣ ಇಲಾಖೆ ಅಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸ್ವತಃ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯಲ್ಲೇ ಗೊಂದಲವಿದೆ. ವಿದ್ಯಾರ್ಥಿಗಳಿಗೂ ಟೆನ್ಷನ್, ಪೋಷಕರಿಗೂ ಟೆನ್ಷನ್. ಹಾಗಾದ್ರೆ ಏನಿದು ಗೊಂದಲ? ಇಷ್ಟೆಲ್ಲ ಗೊಂದಲಕ್ಕೆ ಕಾರಣವಾಗಿರುವಂತಹ ಶಿಕ್ಷಣ ಸಚಿವರ ಹೇಳಿಕೆ ಯಾವುದು? ಪ್ರಾರಂಭದ ಹಂತದಿಂದಲೂ ಕೂಡ ಒಂದ್ ರೀತಿ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡಲಾಗಿದೆ. ಯಾಕಂದ್ರೆ ಹೇಳಿಕೆಗಳಲ್ಲಿ ಸ್ಪಷ್ಟತೆ ಇಲ್ಲ, ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇಲ್ಲ. ಗೊಂದಲಮಯವಾದಂತಹ ಹೇಳಿಕೆಗಳಿಂದ ಒಂದ್ ಕಡೆ ಪೋಷಕರಿಗೂ ಟೆನ್ಷನ್, ಮತ್ತೊಂದ್ ಕಡೆ ವಿದ್ಯಾರ್ಥಿಗಳಿಗೂ ಟೆನ್ಷನ್ ಆಗಿದೆ. ಶಾಲೆ ಆರಂಭವಾಗದಿದ್ದರೂ ವಿದ್ಯಾರ್ಥಿಗಳಿಗೆ ತಪ್ಪಿಲ್ಲ ಟೆನ್ಷನ್. ಶಿಕ್ಷಣ ಸಚಿವರ ಹೇಳಿಕೆಯಿಂದಲೇ ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಗೆ ನೇರವಾಗಿ TV5 ಪ್ರಶ್ನೆ ಮಾಡ್ತಾ ಇದೆ. TV5 ಮಾತ್ರವಲ್ಲ, 10 ಲಕ್ಷ ವಿದ್ಯಾರ್ಥಿಗಳ ಪ್ರಶ್ನೆಯೂ ಇದೇ ಆಗಿದೆ. ರಾಜ್ಯದ 20 ಲಕ್ಷ ಪೋಷಕರ ಪ್ರಶ್ನೆಯೂ ಇದೇ ಆಗಿದೆ. TV5 ವಿದ್ಯಾರ್ಥಿಗಳು, ಪೋಷಕರ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು. ವಿದ್ಯಾರ್ಥಿಗಳು, ಪೋಷಕರ ಗೊಂದಲಕ್ಕೆ ನೀವು ತೆರೆ ಎಳೆಯಲೇಬೇಕು. ಇಲ್ಲದಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗುತ್ತೆ. ಸಚಿವರೇ, ನಿಮ್ಮ ಇಲಾಖೆ ಬಗ್ಗೆ ನಿಮಗೆ ಇಷ್ಟೊಂದು ನಿರ್ಲಕ್ಷ್ಯನ? ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಯಾಕೆ ಗೊಂದಲ? ಲಕ್ಷಾಂತರ ವಿದ್ಯಾರ್ಥಿಗಳ ಧ್ವನಿಯಾಗಿ TV5 ವತಿಯಿಂದ ನಿಮಗೆ ಪ್ರಶ್ನೆ ಮಾಡ್ತದೆ. ಕೊರೋನಾ ಹಿನ್ನೆಲೆ ರಾಜ್ಯದಲ್ಲಿ ಶಾಲೆಗಳು ಆರಂಭವಾಗಿಲ್ಲ. ಪ್ರಸ್ತುತ ಶೈಕ್ಷಣಿಕ ವರ್ಷದ ಪಾಠ ಕೂಡ ಸರಿಯಾಗಿ ನಡೆದಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ SSLC ಬಹಳಷ್ಟು ಪ್ರಮುಖ ಘಟ್ಟ. SSLC ಪರೀಕ್ಷೆ ಓಕೆ, ಆದ್ರೆ ಸಿಲೆಬಸ್ ಅನೌನ್ಸ್ ಆಗಿಲ್ಲ. ಯಾಕೆ? ಸುದ್ದಿಗೋಷ್ಠಿಯಲ್ಲಿ ಪರೀಕ್ಷೆ ಮಾಡೋದಾಗಿ ಪ್ರಕಟಿಸಿದ್ರಿ, ಪರೀಕ್ಷೆ ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನ ಪ್ರಕಟ ಮಾಡಿದ್ರಿ. ಸದ್ಯದಲ್ಲಿಯೇ ದಿನಾಂಕ ಪ್ರಕಟ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರಿ. ಆದ್ರೆ ರಾಜ್ಯದ SSLC ವಿದ್ಯಾರ್ಥಿಗಳು ಯಾವ ಪಠ್ಯ ಓದಬೇಕು? ಸಿಲೆಬಸ್ ಅನೌನ್ಸ್ ಮಾಡದೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳೋದು ಎಷ್ಟು ಸರಿ? ವಿದ್ಯಾರ್ಥಿಗಳ ಮನಸ್ಥಿತಿಯ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅರ್ಥವಾಗ್ತಾ ಇದೆಯಾ? ಏನು ಓದಬೇಕು, ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರಿದ್ದಾರೆ. ಶಿಕ್ಷಣ ಸಚಿವರಿಗೆ TV5 ವತಿಯಿಂದ ಮತ್ತೊಂದು ಪ್ರಶ್ನೆ. ಪಠ್ಯ ಕಡಿತ ಮಾಡುವುದಾಗಿ ಹೇಳ್ತೀರಿ, ಹಾಗಾದ್ರೆ ಯಾವ ಪಠ್ಯಕ್ಕೆ ಕತ್ತರಿ ಬಿದ್ದಿದೆ? ಮಕ್ಕಳು ಯಾವ ಪಾಠವನ್ನ ಓದಿಕೊಳ್ಬೇಕು? ಮೊದಲು ಪಠ್ಯಕ್ರಮ ಬಿಡುಗಡೆ ಮಾಡಿ, ಈಗಾಗಲೇ ಚಂದನದಲ್ಲಿ ಪಾಠ ಪ್ರಸಾರ ಮಾಡ್ತಿರುವುದಾಗಿ ಹೇಳ್ತೀರಾ. ಆದ್ರೆ ರಾಜ್ಯದಲ್ಲಿ ಅದೆಷ್ಟೋ ಮನೆಗಳಲ್ಲಿ ಟಿವಿಯೇ ಇಲ್ಲ. ಚಂದನದಲ್ಲಿ ಪ್ರಸಾರವಾಗುವ ಪಾಠ ಮಕ್ಕಳಿಗೆ ಅರ್ಥವಾಗ್ತಾ ಇದೆಯಾ? ಸುಮ್ಮನೆ ಆತುರಾತುರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ. ರಾಜ್ಯ ಪಠ್ಯ ಹಾಗೂ ಕೇಂದ್ರ ಪಠ್ಯದ ಮಕ್ಕಳಿಗೆ ತಾರತಮ್ಯವಾಗ್ತಾ ಇದೆ. ಈಗಾಗಲೇ ಕೇಂದ್ರ ಪಠ್ಯ ಅನೌನ್ಸ್ ಮಾಡಲಾಗಿದೆ. CBSE ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ. ಆದ್ರೆ ಸ್ಟೇಟ್ ಸಿಲೆಬಸ್ ಇನ್ನೂ ಪ್ರಕಟವಾಗಿಲ್ಲ. ಈ ಮೊದಲು ಪ್ರಕಟವಾಗಿದ್ದ ಪಠ್ಯಕ್ಕೆ ಪರೀಕ್ಷೆ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಭೌತಿಕ ಕ್ಲಾಸ್ ಕೂಡ ನಡೆದಿಲ್ಲ. ಸೊ ಇದ್ಯಾವುದು ಇಲ್ಲಿ ವಾಸ್ತವವಾಗಿರುವಂತಹ ಪ್ರಾಬ್ಲಮ್ಸ್ಗಳು ಸಾಕಷ್ಟಿದೆ. ಇದ್ಯಾವುದರ ಅರಿವು ಇಲ್ಲದಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆಯಾ ಶಿಕ್ಷಣ ಇಲಾಖೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗ್ತದೆ.
ಗೊಂದಲದ ಗೂಡಾಗಿಬಿಟ್ಟಿದೆ. ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವಂಥದ್ದೇ ಅರ್ಥವಾಗದಂತಹ ಪರಿಸ್ಥಿತಿಯಲ್ಲಿ ಇವತ್ತು ವಿದ್ಯಾರ್ಥಿ ಬಳಗ ಮತ್ತು ಪೋಷಕರಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ರುಪ್ಸಾ ಅಧ್ಯಕ್ಷರಾದಂತಹ ಲೋಕೇಶ್ ತಾಳಿಕಟ್ಟೆ ಅವರು ನಮ್ಮ ಜೊತೆ ಇದ್ದಾರೆ. ಲೋಕೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಲೋಕೇಶ್ ಅವರೇ, ಪ್ರಾರಂಭದ ಹಂತದಿಂದಲೂ ಕೂಡ ಒಂದ್ ರೀತಿ ಗೊಂದಲಮಯವಾಗಿರುವಂತಹ ಸ್ಟೇಟ್ಮೆಂಟ್ಗಳು, ಗೊಂದಲಮಯವಾದಂತಹ ನಿರ್ಧಾರಗಳು. ಅಂದ್ರೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಿರಬೇಕು. ಆದ್ರೆ ಈಗಿನ ನಿರ್ಧಾರಗಳು ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಆಸ್ಪದ ಕೊಡುವಂತಿದೆ ಅನ್ನುವಂಥದ್ದು. ಸೊ ಏನ್ ಹೇಳ್ತೀವಿ? ಒಂದು ತಪ್ಪನ್ನು ಮುಚ್ಚೋದಕ್ಕೆ ಮತ್ತೊಂದು ತಪ್ಪು, ಅದನ್ನು ಮುಚ್ಚೋದಕ್ಕೆ ಮತ್ತೊಂದು ತಪ್ಪು ನಡೀತಾ ಇದೆ. ಈಗ ನಿರಂತರವಾಗಿ ನಡೀತಾ ಇದೆ ವರ್ಷ ಪೂರ್ತಿ. ಈಗ ಮೊದಲು ಪರೀಕ್ಷೆ ಅಂದರೆ ಏನು ಅಂತಂದರೆ, ಮಗುವಿನ ಕಲಿಕೆಯ ಪ್ರಮಾಣವನ್ನು ಅದನ್ನು ಒಂದು ದೃಢೀಕರಿಸೋದಕ್ಕೆ ನಡೆಸುವಂತಹ ಒಂದು ಇದು, ಅದನ್ನು ಇವ್ಯಾಲ್ಯೂಯೇಷನ್ ಅಂತಲೂ ನಾವು ಕರಿತೀವಿ. ಸೊ ಏನಾಗಿದೆ, ಈ ವರ್ಷ ಪೂರ್ತಿ ನಾವು ಶಿಕ್ಷಣವನ್ನು ಪ್ರಾಪರಾಗಿ ಕೊಡೋಕ್ಕಾಗಿಲ್ಲ. ಯಾಕೆಂದರೆ ಈಗ ಸ್ಟೇಟ್ ಸಿಲೆಬಸ್ಸಲ್ಲಿ ನಮಗೆ ಗೊತ್ತಿರೋ ಹಾಗೆ ಸುಮಾರು 10 ಲಕ್ಷ ಮಕ್ಕಳುಗಳು 10th ಓದ್ತದವೆ, 5.5 ಲಕ್ಷ ಮಕ್ಕಳುಗಳು PUC ಸೆಕೆಂಡ್ ಇಯರ್ನಲ್ಲಿ ಓದ್ತದವೆ. ಸೊ ಅವೆರಡು ಒಂದು ಪ್ರಮುಖ ಘಟ್ಟದಲ್ಲಿದ್ದಾವೆ. ಸೊ ಆ ಮಕ್ಕಳಿಗೆ ಸ್ಟೇಟ್ ಸಿಲೆಬಸ್ಸಲ್ಲಿ ಓದ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ಸೊ ಆ ಮಕ್ಕಳಿಗೆ ಇದುವರೆಗೂ ಬಹುತೇಕ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ. ಸೊ ಆನ್ಲೈನಲ್ಲೂ ಸಿಕ್ಕಿಲ್ಲ, ಆಫ್ಲೈನಲ್ಲೂ ಸಿಕ್ಕಿಲ್ಲ. ಕೆಲವು ಮಕ್ಕಳುಗಳಿಗೆ ಸಿಕ್ಕಿದೆ, ಅದರಲ್ಲಿ ನಾನು ಎಲ್ಲರಿಗೂ ಇಲ್ಲ ಸಿಕ್ಕೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಹುತೇಕ ಮಕ್ಕಳಿಗೆ ಸಿಕ್ಕಿಲ್ಲ. ಸೊ ಇದ್ದಕ್ಕಿದ್ದಂಗೆ ಇವರು ಆ್ಯಕ್ಚುಲಿ ಏಪ್ರಿಲಲ್ಲೇ ಸಿಲೆಬಸ್ಸನ್ನು ಅನೌನ್ಸ್ ಮಾಡಿದರೆ ಒಂದು ಗುರಿ ಅಂತ ಫಿಕ್ಸ್ ಆಗೋದು, ಒಂದು ಟಾರ್ಗೆಟ್ ಇಷ್ಟಿದೆ, ನಾವು ಹೇಗಾದರೂ ಮಾಡಿ ಅದನ್ನು ಕಲಿತು ಪರೀಕ್ಷೆಗೆ ಹೋಗೋಣ ಅಂತೇಳಿ. ಇವ್ರಿಗೆ ಗೊತ್ತಿತ್ತು ಕಾಯಿಲೆ ಇದು ಪೋಸ್ಟ್ಪೋನ್ ಆಗುತ್ತೆ, ಒಂದು ವರ್ಷದ ತನಕನೂ ಹೋಗುತ್ತೆ ಇದು ಅಂತೇಳಿ. ಸೊ ಹಂಗಿದ್ದಾಗ ಪರೀಕ್ಷೆನ ಇದನ್ನು ಸಿಲೆಬಸ್ಸನ್ನು ಆವಾಗಲೇ ಫಿಕ್ಸ್ ಮಾಡಿ CBSE ಅನೌನ್ಸ್ ಮಾಡ್ದಂಗೆ ಮಾಡಿದರೆ ಸೊ ಮಕ್ಕಳು ಯಾವುದಾದ್ರು ವಿಧದಲ್ಲಿ ಕಲಿತಾ ಬರೋರು. ಇದುವರೆಗೂ ಯಾವುದನ್ನೂ ಮುನ್ಸೂಚನೆ ಕೊಡ್ದಂಗೆ ನಮ್ಮ ಶಿಕ್ಷಣ ಮಂತ್ರಿಗಳು ಇದ್ದಕ್ಕಿದ್ದಂಗೆ ಪರೀಕ್ಷೆ ಇಲ್ಲ, ಅಥವಾ 10th ಅವ್ರಿಗೆ ಪರೀಕ್ಷೆ ನಾವು ಕೊಟ್ಬಿಡ್ತೀವಿ, 8th ನಾವು ಪರೀಕ್ಷೆನೇ ಮಾಡಲ್ಲ, 10th ಅವ್ರಿಗೆ ನಾವು ಪರೀಕ್ಷೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದು ಎಷ್ಟು ಆಘಾತಕಾರಿಯಾಗಿತ್ತು ಅಂತಂದರೆ, ಹೆಚ್ಚು ಕಮ್ಮಿ 10 ಲಕ್ಷ ಮಕ್ಕಳ ಭವಿಷ್ಯದಲ್ಲಿ ಆಟ ಆಡ್ತಾ ಇದ್ದೀವೇನೋ ಅನ್ನೋ ಭಾವನೆ ಈಗ 2 ದಿವಸದಿಂದ ಮೂಡ್ತಾ ಐತೆ. ಒಂದು. ಎರಡನೇದಾಗಿ ನೆನ್ನೆ ಒಂದು ಮಾಹಿತಿ ಬರುತ್ತೆ ನಮ್ಮ ಶಾಲೆಗಳಿಗೆ, 10ನೇ ಕ್ಲಾಸ್ ಶಾಲೆಗಳಿಗೆ, ನೀವು ಮೊದಲು FA ಮಾಡಿದ್ದೀರಲ್ಲ ಎಕ್ಸಾಮ, ಅದರದ್ದು ಇದನ್ನು ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ ಅಂತ. ಪರೀಕ್ಷೆನೇ ಮಾಡಿಲ್ಲ ನಾವು, ಯಾವ ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ಬೇಕು ನಾವೀಗ? ಶಾಕಿಂಗ್ ನಮ್ಗೆ ಇದ್ದಕ್ಕಿದ್ದಂಗೆ. ಈ ರೀತಿ ಅವ್ಯವಸ್ಥೆ, ಇಡೀ ಸಿಸ್ಟಮೇ ಅವ್ಯವಸ್ಥೆ ಆಗಿದೆ. ಅಲ್ಲಿ ಒಳಗಡೆ ಏನು ನಡೀತಾ ಇದೆ ಅಂತ ಶಿಕ್ಷಣ ಮಂತ್ರಿಗಳಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅಧಿಕಾರಿಗಳು ಬೇಕಾಬಿಟ್ಟಿ ನಿರ್ಧಾರಗಳು ತಗೊಂತಾ ಇದ್ದಾರೆ. ಯಾವ ಅಧಿಕಾರಿಗಳು ಆ ಪ್ಲೇಸಸ್ ಸ್ಥಳದಲ್ಲಿ ಸ್ಥಿರವಾಗಿಲ್ಲ. ನಮ್ಮ ಕಮಿಷನರ್ ತಗೊಂಡ್ರೆ ಚೇಂಜ್ ಆಗೋದ್ರು ಅವರು ಕೂಡ. ಸೊ ಮತ್ತು ಡೈರೆಕ್ಟರ್ ತಂದರೆ ಅವರು ಚೇಂಜ್ ಆಗೋದ್ರು. ಸೊ ಹಿಂಗೆ ಕಂಟಿನ್ಯೂಸ್ ಆಗಿ ಚೇಂಜ್, ಈ ವರ್ಷದಲ್ಲೇ ಇಬ್ಬಿಬ್ಬರನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅವರು. ಯಾರೋ ಒಂದು ನಿರ್ದಿಷ್ಟವಾದಂತಹ ಪ್ಲಾನನ್ನು ಮಾಡದೆ ಇದಕ್ಕಿದ್ದಾಗ ಬಂದಂಥವ್ರು ಹೊಸಬ್ರೆ ಶಾರ್ಟ್ಸ್ಗೆ ಮಾರ್ಕ್ಸ್ ಹಾಕ್ಬಿಟ್ರಪ್ಪ ಅಂತಂದ್ಬಿಟ್ರಿ, ಯಾವ ಮಾರ್ಕ್ಸ್ ಹಾಕ್ಲಿ ನಾವು? ಅದೇ ಅವರಲ್ಲಿರುವಂತಹ ಗೊಂದಲವನ್ನ ಮತ್ತೊಬ್ಬರ ಮೇಲೆ ಹೇರೋ ಪ್ರಯತ್ನ ಆಗ್ತಿದೆ. ಎಷ್ಟು ಮಕ್ಕಳು ಜೀವನ ಜೊತೆ ನಾವು ಆಟ ಆಡ್ತಾ ಇದೀವಿ. ನಿಜ, ಖಂಡಿತ. ಸುಪ್ರೀತ್ ಅವರೇ, ಮೊನ್ನೆ ಕೂಡ ನಾವು ಮಾತನಾಡ್ತಾ ಇದ್ವಿ, ಇದೇ ಫೈನಲ್ ಡಿಸಿಷನ್ ಆಗಿರ್ಲಿ ಅನ್ನುವಂಥದ್ದು. ಬಟ್ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಎಸ್, ಒಂದ್ ರೀತಿ ಕನ್ಫ್ಯೂಷನ್ಸ್ ಅಂದ್ರೆ ಯಾಕೆ ಒಂದು ಸ್ಪಷ್ಟ ನಿರ್ಧಾರ ತಗೊಳಕ್ ಯಾಕೆ ಆಗ್ತಾ ಇಲ್ಲ, ಎಲ್ಲಿ ಎಡವ್ತಿದೆ ಅಂತ? ಸ್ಪಷ್ಟ ನಿರ್ಧಾರ ಅವ್ರಿಗೆ ಯಾಕೆ ತಗೊಳಕ್ ಆಗ್ತಿಲ್ಲ ಅಂತಂದ್ರೆ, ಬಿಕಾಸ್ ದೇ ಆರ್ ಕ್ರೇಜ್ ಆಫ್ ಫ್ಯಾನ್ಸಿ ಸ್ಟೇಟ್ಮೆಂಟ್ಸ್. ಈ ಫ್ಯಾನ್ಸಿ ಸ್ಟೇಟ್ಮೆಂಟನ್ನ ಕೊಡೋದನ್ನೇ ಒಂದು ಕ್ರೇಜ್ ಆಗಿ ಇಟ್ಕೊಂಡ್ಬಿಟ್ರೆ ಯಾರೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋರೋವರ್ ಈಗ ನೋಡಿ, CBSE, ICSE ಇವಾಗ ಈಗ ಇವ್ರು ಹೇಳ್ತಾ ಇದ್ರು FA 1 ಆಗಿರ್ಬೋದು, FA 2 ಅದ್ರದ್ದು ಎಲ್ಲನೂ ಕೂಡ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ ಈಗೇನು ಶಿಕ್ಷಣ ಇಲಾಖೆ. ನನಗೆ ತಿಳಿದ ಮಟ್ಟಿಗೆ ಮಾರ್ಕ್ಸನ್ನು ಎಂಟ್ರಿ ಆಯಿತು, ಏನು ಬೇಸ್ಡ್ ಆನ್ ಆನ್ಲೈನ್ ಏನು ಎಕ್ಸಾಮ್ಸ್ ಏನಿದೆ, ಟೆಸ್ಟ್ ಏನಿದೆ ಅದ್ರ ಪ್ರಕಾರ ಮಾಡಲಿ. ಆದರೆ ದಾಖಲಾತಿ ಪ್ರಕ್ರಿಯೆನೇ ನಡೆದಿಲ್ವೇ? ಅಡ್ಮಿಷನ್ಸ್ ಅನ್ನೋದನ್ನ ದಾಖಲಾತಿ ಪ್ರಕ್ರಿಯೆ, ಪೇರೆಂಟ್ ಶುಡ್ ಗಿವ್ ಕನ್ಸೆಂಟ್ ಲೆಟರ್ ದಟ್ ಐ ಆಮ್ ಅಡ್ಮಿಟಿಂಗ್ ಮೈ ಸನ್ ಆರ್ ಡಾಟರ್ ಫಾರ್ ನೆಕ್ಸ್ಟ್ ಕ್ಲಾಸ್. ಆ ಕನ್ಸೆಂಟ್ ಲೆಟರ್ನೇ ಕೊಟ್ಟಿಲ್ಲ, ದಾಖಲಾತಿ ಪ್ರಕ್ರಿಯೆನೇ ಆಗ್ದಿರಾ ಇದೊಂಥರ ದಬಾಯಿಸಿ ಎಲ್ಲ ಸ್ಟೂಡೆಂಟ್ಸನ್ನು ಮುಂತಳ್ಳೋದಾದ್ರೆ ಅದು ಅವ್ರಿಗೆ ಬೇಕಿಲ್ಲ. ಆ್ಯಂಡ್ ಮೋರ್ ಓವರ್ ಏನಾಗಿದೆ, ಈಗ ಆನ್ಲೈನ್ ಎಜುಕೇಷನ್ನಲ್ಲಿ ಈ ಮುಂಚೆ ಏನಾಗ್ತಿತ್ತು, ಗೂಗಲ್ ಮೀಟಲ್ಲಿ ಅದೊಂದು ಹೊಸ ಪ್ರಕ್ರಿಯೆ, ಅದೊಂದು ಪರ್ಯಾಯ ವ್ಯವಸ್ಥೆ. ಅದಕ್ಕೆ ಏನಾಗ್ತಾ ಇದ್ರು, ಗೂಗಲ್ ಮೀಟ್ ಅಥವಾ ಎನಿ ಅದರ್ ಪ್ಲಾಟ್ಫಾರ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂತಂದರೆ, ಈ ಆಫ್ಲೈನ್ ಕ್ಲಾಸಸ್ ಇಲ್ಲ ಅಂತ ಹೇಳಿ ಆನ್ಲೈನ್ ಕ್ಲಾಸಸ್ಗೆ ಎಲ್ಲರೂ ಕೂಡ
100% ಅಟೆಂಡೆನ್ಸ್ ಇರ್ತಾ ಇತ್ತು. ಪೇರೆಂಟ್ಸು ಕೂಡ ಕೂತ್ಕೋ ನೋಡಿ ಇದು ತಗೋ. ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ದಿದ್ರು ಅಟ್ಲೀಸ್ಟ್ ಸಿಟಿಗಳ ಕಡೆ ಗ್ಯಾಜೆಟ್ಸ್ ಅದು ಇಲ್ಲ ಕೊಡ್ಸೋ ಅಂತ ಏನು ಸೌಕರ್ಯ ಇರೋಂಥ ಅಪ್ಪ ಅಮ್ಮಂದ್ರು ಇದ್ದಾರೆ, ಅವ್ರು ಕೊಡಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಒಂದಿಷ್ಟು ಏನೋ ಆಯ್ತು, ದೂರದರ್ಶನದ ಮುಖಾಂತರ ತಗೊಳ್ತು, ಎಲ್ಲೋ ಒಂದ್ ಕಡೆ ಭರವಸೆ ಬಂತು, ನೋಡಪ್ಪ ನಮ್ಮ ಶಿಕ್ಷಣ ಇಲಾಖೆ ನಮ್ದು ಯಾರನ್ನೂ ಕೈ ಬಿಡಲ್ಲ, ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾರೆ, ಎಲ್ಲೋ ಒಂದ್ ಕಡೆ ಶಾಲೆ ಕಾಲೇಜು ಇವೆಲ್ಲ ಪ್ರಾರಂಭ ಆಗುತ್ತೆ. ಈಗೇನಾಗ್ತಾ ಇದೆ, ಆಲ್ರೆಡಿ ರೆಡ್ಯೂಸ್ ಆಗ್ತಾ ಬಂತು ಆನ್ಲೈನಲ್ಲಿ ಇರೋಂಥ ಸ್ಟೂಡೆಂಟ್ಸ್ ಎಲ್ಲ. ಆನ್ಲೈನ್ ರೆಡ್ಯೂಸ್ ಆಗ್ತಾ ಬಂದು ಅಟೆಂಡೆನ್ಸು ಕೊಟ್ರಲ್ಲ, ಏನು 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಹಂಗೆ ಪುಷ್ ಮಾಡಿ ಯಾವ ಎಕ್ಸಾಮು ಇಲ್ಲ ಏನು ಇಲ್ಲ, ಎಲ್ಲರೂ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತಾರೆ ಅಂತ. ಐ ವಿಲ್ ಬೆಟ್ ಯು ಮೇಡಮ್, ನೀವು ಒಂದು ಸ್ಟಿಂಗ್ ಆಪರೇಷನ್ ಮಾಡಿ 10ನೇ ಕ್ಲಾಸ್ಗೆ ಗೂಗಲ್ ಮೀಟ್ ಕ್ಲಾಸ್ಗೆ ಏನಾದರೂ ಇವಾಗ ಯಾರ್ಯಾರು ಆನ್ಲೈನಲ್ಲಿ ಟೀಚರ್ಸ್ ಕೂತಿದ್ದಾರೆ, ನಾಟ್ 30%, ನಾಟ್ ಇವನ್ 2%. ನೆನ್ನೆ ದಿವಸ ನಾನು ಒಂದು ಕ್ಲಾಸಲ್ಲಿ ಫಸ್ಟ್ ಇಯರ್ PUC ಕ್ಲಾಸ್ ನೋಡಿದ್ದೀನಿ. ಫಸ್ಟ್ ಇಯರ್ PUC ಕ್ಲಾಸ್ ಅಲ್ಲಿ ನಾನೇ ತಗೊಳ್ಳೋಂತ ಕ್ಲಾಸ್ ಅಲ್ಲಿ ಫಿಸಿಕ್ಸ್ ಕ್ಲಾಸ್ ಅಲ್ಲಿ 0 ಅಟೆಂಡೆನ್ಸ್. ಯಾಕೆಂದ್ರೆ ಆ ಸ್ಟೂಡೆಂಟ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಮಿನಿಸ್ಟ್ರೇ ಹೇಳಿದ್ದಾರೆ ನನ್ನನ್ನ ಸೆಕೆಂಡ್ PUC ಗೆ ಪಾಸ್ ಮಾಡ್ತಾರೆ ಅಂತ, ಸೊ ನಾನು ವೈ ಐ ಹ್ಯಾವ್ ಟು ಅಟೆಂಡ್ ಕ್ಲಾಸಸ್ ನೌ, ನಾನು ಸೆಕೆಂಡ್ PUC ಗೆ ಬಂದಾಗ ಓದ್ಕೋತೀನಿ. ಈ ತರ ಕನ್ಫ್ಯೂಷನ್ಸ್ ಅನ್ನ ಮಕ್ಕಳಲ್ಲಿ ಕ್ರಿಯೇಟ್ ಮಾಡಬಾರ್ದು. ಮತ್ತೆ ಶಿಕ್ಷಣದ ವ್ಯವಸ್ಥೆನಲ್ಲಿ ಇದೆಲ್ಲ ಒಂದು SSLC ಮತ್ತೆ PUC ಇವೆಲ್ಲ ಒಂದು ಪ್ರಮುಖವಾಗಿರುವಂತ ಘಟ್ಟ. CBSE ನಲ್ಲಿ ICSE ನಲ್ಲಿ ಎಲ್ಲತ್ರಲ್ಲೂ ಕೂಡ 30% ಏನ್ ರೆಡ್ಯೂಸ್ ಮಾಡಿದ್ದಾರೆ ಸಿಲೆಬಸ್ ಅನ್ನ, ಅದನ್ನ ಬಹಳ ಮುಂಚೆನೆ ಸಿಲೆಬಸ್ ಅನ್ನು ಕೊಟ್ಟರು, ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಸ್, ಆಲ್ರೆಡಿ CBSE ನಲ್ಲಿ 12th ಸ್ಟ್ಯಾಂಡರ್ಡ್ಗೆ January 1 ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಟೈಮ್ ಟೇಬಲ್ ಸಹ ಕೊಟ್ಟಿದ್ದಾರೆ. ಇವ್ರು ಮೊನ್ನೆ ದಿವಸ ಏನ್ ಮಾಡಿದ್ರಲ್ಲ ಮೀಟಿಂಗು, ಅದರಲ್ಲಿ ಫಸ್ಟ್ ಮಾಡಬೇಕಾಗಿದ್ದು ಸಿಲೆಬಸ್, ಎಕ್ಸಾಮಿನೇಷನ್ಸ್ ಅಂಡ್ ಏನ್ ಫೀಸ್ ಸ್ಟ್ರಕ್ಚರ್ ಏನ್ ಗೊಂದಲಗಳಿತ್ತು ನಿನ್ನೆ ಕೂಡ ನಿಮ್ಮ ಮಾಧ್ಯಮದಲ್ಲಿ ತಗೊಂಡಿದ್ದೀರಿ ಅದ್ರದ್ದು, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಇವ್ರು ಇಷ್ಟು ಜನಕ್ಕೂ ಧೈರ್ಯ ತುಂಬುವಂತ ಕೆಲಸವನ್ನ ಸರ್ಕಾರ ಮಾಡಿದಿದ್ರೆ ಎಷ್ಟು ಡಿಗ್ನಿಫೈಡ್ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ಇಲಾಖೆ ಇನ್ನೂ ಡಿಗ್ನಿಫೈಡ್ ಆಗಿ ಕಾಣ್ತಿತ್ತು. ಈ ತರ ಹಾದಿ ಬೀದಿಲಿ ಹೋಗೋರ್ ಬಾಯಲ್ಲಿ ನಮ್ಮ ಇಲಾಖೆ ಸಿಕ್ಕಾಕೋತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಒಬ್ಬ ಶಿಕ್ಷಣ ತಜ್ಞನಾಗಿ ನನ್ಗೆ ಅದ್ರ ಬಗ್ಗೆ ಒಂದು ಕೊರಗಿದೆ. ಖಂಡಿತ ಇದ್ರ ಬಗ್ಗೆ ನಾನು ಮತ್ತೆ ಮಾತನಾಡ್ತೀನಿ. ಓಕೆ, ಪರೀಕ್ಷೆ ಮಾಡ್ತೀವಿ ಅನ್ನುವಂಥ ನಿರ್ಧಾರ ಏನು ತಗೊಂಡ್ರು ಅದನ್ನ ನಾವು ಕೂಡ ಸ್ವಾಗತ ಮಾಡಿದ್ವಿ. ಆದ್ರೆ ಸರಿಯಾದ ರೀತಿಯಲ್ಲಿ ನಿರ್ಧಾರಗಳು ಆಗ್ಲಿಲ್ಲ ಅನ್ನುವಂಥದ್ದು. ಎಸ್ ಲೋಕೇಶ್ ಅವರೇ, ಈಗಷ್ಟೇ ಹೇಳ್ತಾ ಇದ್ವಿ ಸಿಲೆಬಸ್ ಅನ್ನ ಇವರು ಪ್ರಕಟ ಮಾಡಲಿಲ್ಲ, ಸರಿಯಾದ ನಿರ್ಧಾರಗಳು ಸರಿಯಾದ ಟೈಮ್ಗೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಅದು ಸರಿಯಾದ ನಿರ್ಧಾರ ಆಗೋದೇ ಇಲ್ಲ ಅಂತ ಹೇಳಿ ಈಗ ಅದೇ ಆಗ್ತಾ ಇದೆ ಇಲ್ಲಿ. ಇಟ್ ಇಸ್ ನಥಿಂಗ್ ಬಟ್ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಆಗಿದೆ ಈಗ. ಅಂದ್ರೆ ಒಂದ್ ರೀತಿ ಗೊಂದಲಮಯವಾದಂತ ಹೇಳಿಕೆಗಳು. ಈಗ ಆಬ್ವಿಯಸ್ಲಿ ಪೇರೆಂಟ್ಸ್ ಅಲ್ಲಿ ಮತ್ತೆ ಮಕ್ಕಳಲ್ಲಿ ಒಂದು ಗೊಂದಲ, ಯಾಕೆ ನಾವು ಕ್ಲಾಸಸ್ ಅಟೆಂಡ್ ಮಾಡಬೇಕು, ಎಕ್ಸಾಮ್ಸ್ ಇಲ್ಲ ಅಂತಂದ್ರೆ ಸರಿ ಬಿಡು ಅನ್ನುವಂಥದ್ದು. ಈಗ 9th ವಿದ್ಯಾರ್ಥಿಗಳನ್ನ ನಾವು ಹಾಗೆ ಪ್ರಮೋಟ್ ಮಾಡ್ತೀವಿ ಅಂತಂದ್ರೆ, ನೀವು 9th ಕ್ಲಾಸಸ್ ಅಟೆಂಡ್ ಮಾಡದೆ 10th ಹೋದ್ರೆ ನೀವೇನ್ ಕಲಿತೀರಾ, ನೀವೇನ್ ಮಾಡ್ತೀರಾ ನೆಕ್ಸ್ಟ್ ಅನ್ನುವಂಥದ್ದು ಸಹಜವಾದ ಕನ್ಫ್ಯೂಷನ್ಸ್ ಇಲ್ಲಿ ಬರಲ್ವಾ? ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಏನು ಶೈಕ್ಷಣಿಕ ವರ್ಷದಲ್ಲಿ ಈಗೇನು 80-90 ಲಕ್ಷ ಮಕ್ಕಳುಗಳು ಓದ್ತಾ ಇದ್ದಾವಲ್ಲ, ಅವರ ಇಡೀ ಜೀವನ ಕತ್ತಲೆಮಯವಾಗಿ ಆಗೋದಕ್ಕೆ ಸರ್ಕಾರನೂ ಒಂದು ಕಡೆ ಕಾರಣ ಆಗಿದೆ. ಸರ್ಕಾರದಲ್ಲಿ ನಿರ್ಧಾರಗಳನ್ನು ಪ್ರಾಪರ್ ತಗೊಳ್ಳದೇ ಇರೋದೊಂದು ದೊಡ್ಡ ಕಾರಣ ಆಗಿದೆ. ಈಗ ಆ ಮಕ್ಕಳಿಗೆ ನಾವು ಏನನ್ನೂ ಕಲಿಸಿಲ್ಲ ಇವತ್ತಿನವರೆಗೂ. ಸೊ ನಾವು ಚಂದನ ವಾಹಿನಿಯಲ್ಲಿ ಮಾಡ್ತೀವಿ, ಅದರಲ್ಲಿ ಮಾಡಿ ಯಾವುದೂ ಕೂಡ ಪ್ರಾಪರಾಗಿ ಎಜುಕೇಷನ್ಸ್ ಹೋಗಿಲ್ಲ. ಈಗ ಇದ್ದಕ್ಕಿದ್ದಂಗೆ ಪ್ರಮೋಟ್ ಮಾಡ್ತೀವಿ, ಅವ್ರನ್ನ ಇವ್ಯಾಲ್ಯೂಯೇಷನ್ ಮಾಡ್ದಂಗೆ ಪ್ರಮೋಟ್ ಮಾಡ್ತೀವಿ ಅನ್ನೋದು ಕೂಡ ಒಂದು ಮೂರ್ಖ ನಿರ್ಧಾರ ಆಗುತ್ತೆ. ಅಂದರೆ ನಮ್ಮ ತಪ್ಪನ್ನು ಮುಚ್ಚಿಡೋದು, ನಮ್ಮ ಕೈಲೇ ಇವರಿಗೆ ಶಿಕ್ಷಣವನ್ನು ನೀಡೋಕ್ಕೆ ಆಗ್ತಾ ಇಲ್ಲ, ನಾವು ವಿಫಲರು ಅನ್ನೋದನ್ನು ಮತ್ತೊಂದು ಸಾರಿ ಸಾಬೀತು ಮಾಡುವಂತಹ ಪ್ರಕ್ರಿಯೆ ಇದು. ನಾವೇನನ್ನು ಮಾಡಿಲ್ಲ, ಆಯಿತು ನೀವು ಹೋಗಿ ಪಾಸಾಗಿ ಅಂತಂತ. ಇದರ ಎಫೆಕ್ಟ್ ಎಲ್ಲಾಗುತ್ತೆ ಅಂದರೆ ಅವರು ನೆಕ್ಸ್ಟ್ ಇಯರ್ಗೆ ಹೋಗ್ತಾರಲ್ಲ, ಎಲ್ಲ ಚಾಪ್ಟರ್ಸ್ಗಳು ಏನು ಒಂದೊಂದು ಪಾಠಗಳು ಕೂಡ ಒಂದೊಂದು ಚಾಪ್ಟರ್ಗಳು ಕೂಡ ಒಂದೊಂದು ಮೌಲ್ಯವನ್ನು ಆಧರಿಸಿ ಇರ್ತವೆ. ಅವು ಸಾಮಾಜಿಕ ಮೌಲ್ಯ ಇರ್ಬೋದು, ನೈತಿಕ ಮೌಲ್ಯ ಇರ್ಬೋದು, ಮತ್ತು ರಾಜಕೀಯ ಮೌಲ್ಯ ಇರ್ಬೋದು, ಶೈಕ್ಷಣಿಕ ಮೌಲ್ಯ, ಒಂದೊಂದು ಮೌಲ್ಯವನ್ನು ಆಧರಿಸಿ ಅದನ್ನು ಬರೆದಿರೋವಂತಹ ಟೀಚರ್ಸ್ ಬರೆದಿರ್ತಾರೆ. ಅದನ್ನು ಕಲೀಲಿ ಮಕ್ಕಳು, ಅದಕ್ಕೆ ಲಿಂಕ್ ಇರಲಿ ನೆಕ್ಸ್ಟ್ ಚಾಪ್ಟ್ರಿಗೆ ಅಂತ ಬೇಸಿಕ್ ಆಗಿರುತ್ತೆ. ಆ ಮಗು ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಆಗ್ತಿದ್ದಂಕಲೇ ಅಲ್ಲೇನಾಗುತ್ತೆ, ಹಿಂದಿನ ಬೇಸಿಕ್ ಹೋಗುತ್ತೆ. ಸೊ ಈ ಮಕ್ಕಳು ಬಹುಶಃ ನಿಜಕ್ಕೂ ಬಹಳ ದುಃಖಮಯ ಆಗುತ್ತೆ. ಈಗ ಸೆಕೆಂಡ್ PUC ಏನಾರು ಹುಡುಗರು ಪಾಸಾಗಿ ನೆಕ್ಸ್ಟ್ ಹೋದ್ರಿ ಅಂತಂದರೆ, ಟೆಕ್ನಿಕಲ್ ಎಜುಕೇಷನ್ನು, ಮೆಡಿಕಲ್ ಎಜುಕೇಷನ್ನು ಅಥವಾ ಡಿಗ್ರಿ ಓದು ಅಂತಂದರೆ ಬೇಸಿಕ್ಕೇ ಇಲ್ದಂಗೆ ಆಗುತ್ತೆ ಅವ್ರಿಗೆ. ಅದೆಂಥ ಪರಿಸ್ಥಿತಿಯಲ್ಲಿ ಹುಡುಗರು ನಿಂತ್ಕೊಂಡಿದ್ದಾರೆ ಅನ್ನೋದೇ ದುಃಖಮಯ. 10th ಪೇರೆಂಟ್ಸ್ ನಾವು ಮೀಟಿಂಗ್ ಕರೆದ್ರೆ ಎಂಥ ದುರ್ದೈವ ನಮಗೆ ಬಂದ್ಬಿಡ್ತು, 10th ಪೇರೆಂಟ್ಸ್ ಅನ್ನೋದು ನಿಜಕ್ಕೂ ನಮ್ಮ ಹತ್ರ ಅನ್ನೋದು ಎಂಥ ದುರ್ದೈವ ಬಂತು, ನಮ್ಮ ಮಕ್ಕಳಿಗೆ ಪ್ರಾಪರಾಗಿ ಕಲಿಯೋಕೆ ಆಗ್ತಾ ಇಲ್ಲವಲ್ಲ ಅಂತ. ಎಷ್ಟೋ ಮಕ್ಕಳುಗಳು ಮಾರ್ಕ್ಸ್ ಏನಾರು ಕಡಿಮೆ ಆಯ್ತು, ಇವ್ರು 100 ಮಾರ್ಕ್ಸ್ಗೆ ಎಕ್ಸಾಮ್ ಏನಾರು ಮಾಡಿದರು ಅಂತಂದರೆ, ಅದರಲ್ಲೂ ಒಂದು ಪ್ರಾಪರ್ ನಿರ್ಧಾರ ಮಾಡ್ದಂಗೆ ಏನಾರು ಎಕ್ಸಾಮ್ ಮಾಡಿದರು ಅಂದರೆ ಅವ್ರ ಮಾರ್ಕ್ಸ್ ಕಡಿಮೆ ಆಗ್ತವೆ. ಅವ್ರು ಇಡೀ ಜೀವನದುದ್ದಕ್ಕೂ ನೆಗ್ಲೆಕ್ಟೆಡ್ ಚಿಲ್ಡ್ರನ್ಸ್ ಆಗ್ತಾರೆ. ಅವ್ರಿಗೆ ಯಾವ ಕೆಲಸನೂ ಸಿಕ್ಕಲ್ಲ,
ಆಮೇಲೆ ಸರಿಯಾಗಿ ನೆಕ್ಸ್ಟ್ ಕ್ಲಾಸಸ್ಗಳನ್ನ ಓದೋಕ್ಕೂ ಆಗೋದಿಲ್ಲ, ಯಾಕಂದ್ರೆ ಕನೆಕ್ಟಿವಿಟಿ ಇರೋದಿಲ್ಲ, ಓದೋಕ್ಕೂ ಆಗೋದಿಲ್ಲ. ಸೊ ಓಲ್ ಸಿಸ್ಟಮೇ ಮೋರ್ ದೆನ್ 10 lakhs ಮತ್ತು ಆ ಒಂದು 5 ಲಕ್ಷ ಮಕ್ಕಳುಗಳು ಜೀವನದಲ್ಲಿ ಆಟ ಆಡ್ದಂಗೆ ಆಗುತ್ತೆ. ಇವರು ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾಗಿತ್ತು 8-9 ತಿಂಗಳಿಂದನೇ. ಆವಾಗಲೇ ನಮಗೆ ಮಾರ್ಚಿಂದ ಮೇ ತನಕ ಟೈಮ್ ಇತ್ತು ಇವರಿಗೆ. ಮಾರ್ಚ್, ಏಪ್ರಿಲ್, ಮೇ ಒಂದು ಸರ್ಕಾರದಲ್ಲಿ ಲಕ್ಷಾಂತರ ಕೋಟಿ ದುಡ್ಡಿತ್ತು. ಸೊ ಇಲ್ಲಿ ಎಫೆಕ್ಟ್ ಆಗಿದ್ದು ಯಾವುದು? ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಇವರು ಕಾನ್ಸಂಟ್ರೇಟ್ ಮಾಡಿದರು, ಬಟ್ ಅಲ್ಲೂ ಸಾಕಷ್ಟು ಟೀಕೆಗಳನ್ನ ತಗೊಂಡ್ರು. ಶಿಕ್ಷಣಕ್ಕೂ ಅಷ್ಟೇ ಕಾನ್ಸಂಟ್ರೇಟೆಡ್ ಮಾಡಿದರೆ ಬೇರೆ ಏನೂ ಬೇಕಾಗಿರಲಿಲ್ಲ ಇವರಿಗೆ. ರೋಡ್ ಮಾಡು, ಬ್ರಿಡ್ಜ್ ಮಾಡು, ಅದನ್ನ ಮಾಡು, ಇದು ಮಾಡು ಅನ್ನೋ ಅವಶ್ಯಕತೆಗಳು ಇರಲಿಲ್ಲ. ಇದು ಪ್ಯಾಂಡಮಿಕ್, ಇದು ಪ್ರಯಾರಿಟಿನ ಅವರು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗಿತ್ತು, ಪ್ರಯಾರಿಟಿ ನೋಡಬೇಕಾಗಿತ್ತು ಅಂತ ನಾವು ಪ್ಯಾಂಡಮಿಕ್ ಅಲ್ಲಿ ಇದ್ವಿ. ಸೊ ಆಗ ಅವರು ಪ್ರಯಾರಿಟಿ ಎಜುಕೇಶನ್ ಕಡೆ ಕೊಟ್ಟು ಅದಕ್ಕೆ ಏನೇನೆಲ್ಲ ಸವಲತ್ತುಗಳನ್ನು ಮಾಡಬೇಕಾಗಿತ್ತು ಸಮರೋಪಾದಿಯಲ್ಲಿ ಯುದ್ಧಕ್ಕೆ ನಾವು ಮಾಡ್ತಾ ಇದೀವಿ ಅನ್ನೋ ನಂಗೆ ವ್ಯವಸ್ಥೆಗಳನ್ನು ಮಾಡಿದ್ರೆ ಖಂಡಿತ ಆ ಮಕ್ಕಳ ಜೀವನ ಬೆಳಕಾಗೋದು. ಅವಕಾಶಗಳಿತ್ತು. ಮಾತಾಡ್ತೀನಿ ನಿಮ್ ಜೊತೆ. ಕಾಮ್ಸ್ ಪ್ರಧಾನ ಕಾರ್ಯದರ್ಶಿ ಆದಂತ ಶಶಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರೇ ನಮಸ್ತೆ. ನಮಸ್ತೆ. ಎಸ್ ಶಶಿಕುಮಾರ್ ಅವರೇ, ಸಾಕಷ್ಟು ಗೊಂದಲಮಯವಾದಂತಹ ನಿರ್ಧಾರಗಳಿಂದ ಇವತ್ತು ಪೋಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು ಎಲ್ಲರೂ ಕೂಡ ಒಂದ್ ರೀತಿ ಗೊಂದಲಕ್ಕೆ ಬಿದ್ದ್ಬಿಟ್ಟಿದ್ದಾರೆ. ಏನ್ ಕಲಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋ ಗೊಂದಲ ಇದ್ರೆ, ಏನ್ ಕಲಿಬೇಕು, ಯಾವ್ದು ಓದಬೇಕು ಅನ್ನೋ ಗೊಂದಲದಲ್ಲಿ ವಿದ್ಯಾರ್ಥಿಗಳು ಇರುವಂತದ್ದು. ಏನ್ ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಇವಾಗ ನೀವೇನು ಹೇಳ್ತಾ ಇದ್ದೀರಾ ಅಕ್ಷಮಯ ಸತ್ಯ. ನಾವು ಪ್ರಥಮ ದಿನದಿಂದ ಅಂದ್ರೆ ಮಾರ್ಚ್ ಇಂದ ಬಡ್ಕೊಂಡು ಬಂದ್ವಿ ಅಮ್ಮ. ಮಾರ್ಚ್ ನಿಂದ ನಮಗೆ ಕ್ಯಾಲೆಂಡರ್ ಆಫ್ ಇವೆಂಟ್ ನಮಗೆ ಗೊತ್ತಿತ್ತು ಅಕ್ಟೋಬರ್ ನವೆಂಬರ್ ಆಗತ್ತೆ ಅಂತ. ಅದಕ್ಕೆ ತಕ್ಕ ಫಸ್ಟ್ ಪಠ್ಯ ಪರಿಷ್ಕರಣೆ ಮಾಡಿ, ಕೇಂದ್ರ ಸರ್ಕಾರ ಹೇಳಿರೋದನ್ನು ಗಮನಕ್ಕೆ ತಗೊಳ್ಳಿ, ನೀವೊಂದಷ್ಟು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಮಾಡ್ಕೊಳ್ಳಿ, ಇಂತಿಂತ ಪರಿಸ್ಥಿತಿಯಲ್ಲಿ ಹಿಂಗಿಂಗ್ ಮಾಡಬಹುದು ಅನ್ನತಕ್ಕಂಥದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಆಗ್ಲಿ. SSLC ಪರೀಕ್ಷೆಗೆ ಹೇಗೆ ನಾವು ಮೈಕ್ರೋ ಪ್ಲಾನಿಂಗ್ ಮಾಡಿದ್ವಿ, ಅದೇ ರೀತಿಯಲ್ಲಿ 10ನೇ ತರಗತಿ ಮಕ್ಕಳು, ಈ ವರ್ಷದ ಮಕ್ಕಳಿಗೂ ಕೂಡ ಮೈಕ್ರೋ ಪ್ಲಾನಿಂಗ್ ಆಗ್ಬೇಕಾಗಿತ್ತು. ಅದು ಮಾಡ್ಲಿಲ್ಲ. ಜೊತೆಗೆ ಇವತ್ತು ನಮಗೆ ಗೊತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಶೈಕ್ಷಣಿಕ ವರ್ಷ ನಡೆಯಲ್ಲ ಅಂತ. ಇದಕ್ಕೆ ಮಾರ್ಗ ಬೇರೆ ಇದ್ದು ಆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದಷ್ಟು ಇಂಟರ್ನೆಟ್ ಫೆಸಿಲಿಟೀಸ್, ಹಬ್ಸ್ ಮಾಡುವಂಥದ್ದು ಯಾವುದು ಸರ್ಕಾರ ಆಗದೆ ಇರ್ತಕ್ಕಂಥದ್ದಲ್ಲ. ಅತಿ ಕಮ್ಮಿ ಖರ್ಚು ವೆಚ್ಚ. ಇವತ್ತಿನ ದಿನ ಸೈಕಲ್ ಖರೀದಿ ಜಾಗದಲ್ಲಿ ಇಡೀ ನಮ್ಮ ರಾಜ್ಯದ ಉದ್ದಗಲಕ್ಕೂ ಬೇಕಾದ್ರೆ ಹಾಟ್ಸ್ಪಾಟ್ಸ್ ಗಳನ್ನ ಕ್ರಿಯೇಟ್ ಮಾಡುವುದಾಗಿತ್ತು. ಇಂಥ ಯಾವುದೇ ಯೋಜನೆಗೆ ಚಿಂತನೆ ಕೂಡ ನಡೀಲಿಲ್ಲ. ಇವತ್ತು SSLC ಮಕ್ಕಳ ಪರೀಕ್ಷೆ ಗುಣಮಟ್ಟ ಇಲ್ಲದೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಆಗೋದು ನಿಶ್ಚಿತ. ಯಾಕೆಂದ್ರೆ 20-25% ಕೂಡ ಕೆರಿಕ್ಯುಲಮ್ ಅನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ ಕೆಲ ಮಕ್ಕಳಿಗೆ. ಆಮೇಲೆ ಆನ್ಲೈನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ಪರಿಣಾಮಕಾರಿಯಾಗಿ ಎಷ್ಟೋ ಜನ ಸೌಲಭ್ಯ ಇರೋರು ಕೂಡ ಅದೇನೋ ಒಂಥರ ನಿರ್ಲಕ್ಷ್ಯ. ಇಂಥ ಎಲ್ಲಾ ಪರಿಸ್ಥಿತಿಗಳನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ಒಂದು ಶಿಕ್ಷಣ ಇಲಾಖೆ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಅದು ಶಿಕ್ಷಣ ಸಂಸ್ಥೆಗಳಿಗೂ, ಪಾಲಕ ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ ಮಾರ್ಗಸೂಚಿಗಳನ್ನ ಕೊಡಬೇಕಾಗಿತ್ತು ಪ್ರತ್ಯೇಕ. ಇಂಥ ಯಾವುದೇ ಕೆಲಸಗಳು ಆಗ್ಲಿಲ್ಲ. ಹಾಗಾಗಿ ನಾವೆಲ್ಲ ಗೊಂದಲದಲ್ಲಿದ್ದೇವೆ. ಈಗ SLC ಮತ್ತೆ PU ಸೆಕೆಂಡ್ PU ಅವರಿಗೆ ಮಾತ್ರ ನಾವು ಎಕ್ಸಾಮ್ಸ್ ಮಾಡ್ತೀವಿ, ಬೇರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಇಲ್ಲ, ಹಾಗೆ ಅವರನ್ನ ಪ್ರಮೋಟ್ ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಇದು ಒಂದ್ ರೀತಿ ವಿದ್ಯಾರ್ಥಿಗಳಲ್ಲಿ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಒಂದ್ ರೀತಿ ಅವ್ರಿಗೆ ಗೊತ್ತಿತ್ತು ಅಷ್ಟೇ ಎಫೆಕ್ಟಿವ್ ಆಗಿರೋದಿಲ್ಲ ಆನ್ಲೈನ್ ಕ್ಲಾಸಸ್ಗಳು ಅಂತ. ಅದರ ಮಧ್ಯೆ ಈ ಒಂದು ನಿರ್ಧಾರ ಮತ್ತಷ್ಟು ನಿರ್ಲಕ್ಷ್ಯ, ಮತ್ತಷ್ಟು ಉಡಾಫೆತನಕ್ಕೆ ದಾರಿ ಮಾಡಿಕೊಡ್ತಿದ್ಯಾ ಅಂತ? ಖಂಡಿತವಾಗ್ಲೂ ಇದರ ಬಗ್ಗೆನೆ ನಾವು ಧ್ವನಿ ಎತ್ತಿರೋದು. ಒಂದು ಸತ್ಯದ ವಿಷಯ ಏನು ಅಂದ್ರೆ, ಈಗಾಗಲೇ ಖಾಸಗಿ ಶಾಲೆಯಲ್ಲಿ ಮಾತ್ರ ಆನ್ಲೈನ್ ಅನ್ನತಕ್ಕಂಥದ್ದು ಅಪ್ಪುಟ ಸುಳ್ಳು. ಯಾಕೆಂದ್ರೆ ಖಾಸಗಿ ಶಾಲೆ ಕೂಡ ರಾಜ್ಯ ಪಠ್ಯಕ್ರಮ ಬಹುತೇಕ ಏನಿದಾವೆ 18,000 ಶಾಲೆ, ಅದರಲ್ಲಿ ಬಹುತೇಕ ಶಾಲೆಯಲ್ಲಿ ಇರ್ತಕ್ಕಂಥ ವರ್ಗವೂ ಕೂಡ ಸರ್ಕಾರಿ ಶಾಲೆಯ ವರ್ಗಕ್ಕೂ ಅವರಿಗೂ ಏನು ಹೆಚ್ಚು ವ್ಯತ್ಯಾಸ ಇರಲಿಲ್ಲ. ಇಲ್ಲಿ ಆ ಮಕ್ಕಳಿಗೆ ಇವತ್ತು ಆನ್ಲೈನ್ ಸಿಕ್ಕಿರೋದು ಕಮ್ಮಿ ಇದೆ, ಜೊತೆಗೆ ನೆಟ್ ಪ್ರಾಬ್ಲಮ್ ಇದೆ, ಅದ್ರ ಜೊತೆಗೆ ಪಾಲಕ ಪೋಷಕರು ಮತ್ತೆ ಮಕ್ಕಳು ಆ ಒಂದು ಪ್ರಾಮಾಣಿಕವಾಗಿ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನು ಉಪಯೋಗಿಸಿಲ್ಲ. ಈ ಅಂಶ ತಗೊಂಡಾಗ 40-50% ಮಕ್ಕಳು ಇದ್ರೂ ಕೂಡ ಪ್ರಯೋಜನ ಪಡ್ಕೊಂಡೇ ಇರತಕ್ಕಂಥದ್ದು ನಾವು ಈ 2-3 ತಿಂಗಳಿಂದ ನೋಡ್ತಾ ಬಂದಿದ್ದೇವೆ. ಅದರಲ್ಲೂ ಯಾರು ಅಂದ್ರೆ
ಯಾರು ಒಂದು ನಯಾ ಪೈಸವು ದುಡ್ಡು ಕಟ್ಟಿಲ್ಲ, ಆದ್ರೂ ಆನ್ಲೈನ್ ಅಲ್ಲಿ ಇದ್ದಾರೆ. ಅವ್ರು ಒಂಥರ ಮೀನಾಮೇಷ, ಯಾರು ನೋಡಿದ್ರೆ ಆಯ್ತು ಬಿಟ್ರೆ ಆಯ್ತು, ಊರುಗಳಲ್ಲಿದ್ದೀವಿ ಅಲ್ಲಿದ್ದೀವಿ ಸಮೂಹು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕನಿಷ್ಠ ಕಲಿಕೆನೂ ಆಗಿಲ್ಲ. ಇದು ಎಗೈನ್ RTE ಸೆಕ್ಷನ್ 8 ಏನ್ ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿದೆ. ಕನಿಷ್ಠ ಕಲಿಕೆ ಕೂಡ ಆಗ್ತಾ ಇಲ್ಲ. ಜೊತೆಗೆ ಇನ್ನು ಇಂಥವ್ರನ್ನ ನೀವು ಪಾಸ್ ಆಗೋದು ಖಚಿತ ಅಂದ್ಬಿಟ್ಟಾಗ ಆ ಮಕ್ಕಳಿಗೆ ಟೋಟಲ್ ಕಲಿಕೆ ಮೇಲೆ ಮುಂದಿನ ದಿನಗಳಿಗೆ ಪರಿಣಾಮ ಬೀಳುತ್ತೆ. ಇವತ್ತು ಈ ಪರಿಸ್ಥಿತಿ ಅನುಗುಣವಾಗಿ ಪಾಸು ಫೇಲು ಬೇರೆ, ನಾಳೆ ಕಲಿಕೆ ಮೆದುಳಲ್ಲಿ ಆ ನರಮಂಡಲದಲ್ಲಿ ಆ ಪ್ರೂನಿಂಗ್ ಅಂತ ಆಗುತ್ತೆ. ಅಂದ್ರೆ ಏನ್ ಕಲ್ತಿರ್ತಾರೋ ಅದು ಡಿಸಾಲ್ವ್ ಆಗುತ್ತೆ. ಆ ಡಿಸಾಲ್ವ್ ಆಗಿರೋದು ವಾಪಸ್ ರೀಗೇನಾಗ್ಬೇಕಾದ್ರೆ 1 ರಿಂದ 2 ವರ್ಷ ಬೇಕು. ಈ ಯಾವುದೇ ವೈಜ್ಞಾನಿಕ ಸತ್ಯವನ್ನ ಪರಿಗಣಿಸದೆ ಅದು ಮಾಧ್ಯಮ ಕೆಲವರು ಪಾಲಕ್ ಪೋಷಕರು ಈ ಉಡಾಫಿ ಅವರಿಗೆ ತಿಳುವಳಿಕೆ ಇಲ್ಲದೆ ಕೊಡ್ತಕ್ಕಂತ ಅಭಿಪ್ರಾಯಗಳ ಒಂದು ಹಿನ್ನೆಲೆಯಲ್ಲಿ ಇದು ಅತ್ಯಂತ ದುರ್ಘಟನೆ ಆಗ್ತಾ ಇದೆ. ಮಕ್ಕಳ ಮೆದುಳಿನ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ಇದು 10ನೇ ತರಗತಿಗೂ ಏನು ಬೇರೆ ಅಲ್ಲ. ಹಾಗಾಗಿ ಇವತ್ತು ಅತ್ಯಂತ ಕರಾಳವಾದ ಪರಿಸ್ಥಿತಿಯನ್ನ ಎದುರಿಸ್ತೇವೆ ನಾವು. ಸರ್, ಕೆಲವು ಪೇರೆಂಟ್ಸ್ಗಳು ನಮಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾರೆ. ಅಯ್ಯೋ, ನನ್ನ ಮಗಳು 10th ಅಲ್ಲಿ ಇದ್ದಾಗಲೇ ಇದೆಲ್ಲ ಆಗಬೇಕಿತ್ತಾ ಅಂತ ಹೇಳಿ. ಅಂದ್ರೆ 10th ಅನ್ನುವಂಥದ್ದು ಒಂದು ದೊಡ್ಡ ಒಂದು ಪ್ರಮುಖ ಘಟ್ಟ. ಅದಾದ್ಮೇಲೆ ಅವರು ಒಂದ್ ರೀತಿ ಕೆರಿಯರ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವರು ನಾನು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇಡೀ ಅವರ ಭವಿಷ್ಯ ಅವರು ಬದಲಾಯಿಸ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ. ಆದ್ರೆ ಈ ಗಂಭೀರತೆ, ಈ ಒಂದು ಸೀರಿಯಸ್ನೆಸ್ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಸಚಿವರಿಗೆ ಇವತ್ತು ಯಾಕೆ ಅರ್ಥ ಆಗ್ತಿಲ್ಲ ಅಂತ? ಅಲ್ಲ, ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ನಮಗೂ ಕೂಡ ಒಂದು ಯಕ್ಷ ಪ್ರಶ್ನೆ. ಜೊತೆಗೆ ಈಗ ನೋಡಿ, ನಾನು ಐ ಕಂಡಕ್ಟ್ ಸೆವರಲ್ ಕೌನ್ಸಿಲಿಂಗ್ ಪ್ರೋಗ್ರಾಮ್ಸ್ ಟು ಲಾಟ್ ಆಫ್ ಸ್ಟೂಡೆಂಟ್ಸ್. ನನ್ನ ಸ್ಟೂಡೆಂಟ್ಸು ಸಾಕಷ್ಟು ಜನ ಇದ್ದಾರೆ. ಆ 10th ಸ್ಟ್ಯಾಂಡರ್ಡ್ ಮಕ್ಕಳು ಏನಾಗಿದೆ ಅಂತಂದ್ರೆ ಈಗ ಆರಾಮಾಗಿದ್ದಾರೆ. ಕೆಲವು ಮಕ್ಕಳು ಒಂದು 30% ಮಕ್ಕಳು ಏನು ಅಲ್ಲಿ ಆ ಕ್ರೀಮಿ ಲೇಯರ್ ಆಫ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಆ ಮಕ್ಕಳಿಗೆ ತುಂಬಾ ಆತಂಕ ಆಗಿದೆ. ಇನ್ನು 70% ಮಕ್ಕಳೇನಿದ್ದಾರೆ ಅವ್ರು ಆರಾಮಾಗಿದ್ದಾರೆ. ಅಂಥ ಮಕ್ಕಳು ಪೇರೆಂಟ್ಸು ನನ್ನ ಹತ್ರ ಕರ್ಕೊಂಬಂದಾಗ ಐ ಹ್ಯಾವ್ ಬೀನ್ ಸೀಯಿಂಗ್ ಸಚ್ ಕೈಂಡ್ ಆಫ್ ಪೇರೆಂಟ್ಸ್. ಆ ಸ್ಟೂಡೆಂಟ್ಸ್ಗಿಂತ ಅದರಲ್ಲೂ ಅವರ ಆ ತಾಯಂದ್ರು ಅಳ್ತಾರೆ, ನನ್ನ ಮಗ ಈ ವರ್ಷನೇ ಬಂದಿದ್ದಾನೆ, ನನ್ನ ಮಗಳು ಈ ವರ್ಷನೇ SSLC, ಈ ವರ್ಷನೇ PUC, ಏನು ಮಾಡೋದು. ಆಮೇಲೆ 12th ಸ್ಟ್ಯಾಂಡರ್ಡು, ನಾಟ್ ಓನ್ಲಿ ದಟ್ 10th ಸ್ಟ್ಯಾಂಡರ್ಡ್ ಮೇಡಮ್, ಪ್ಲೀಸ್ ಇಮ್ಯಾಜಿನ್, ಅವರು 12th ಸ್ಟ್ಯಾಂಡರ್ಡ್ ಮಕ್ಕಳು ದೇ ಹ್ಯಾವ್ ಟು ಅಂಡರ್ಗೋ ನೀಟ್ ಎಕ್ಸಾಮಿನೇಷನ್, JEE ಎಕ್ಸಾಮಿನೇಷನ್ನು, IIT ಎಕ್ಸಾಮಿನೇಷನ್ಸು. ಅಲ್ಲೆಲ್ಲ ಇವರು ಈ ಸಿಲೆಬಸ್ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತಂದ್ರೆ ಅಲ್ಲೇನು ಸಿಲೆಬಸ್ ಕಟ್ಟಾಗಲ್ಲ. ದೇ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್ ಫಾರ್ ಆಲ್ ದೋಸ್ ಥಿಂಗ್ಸ್. ಅದಕ್ಕೆ ಏನು ಎತ್ತ ಇದ್ರ ಬಗ್ಗೆ ಎಲ್ಲ ಅಟ್ಲೀಸ್ಟ್ ನಾನು ಹೇಳೋದು ಕಲ್ಪನೆ ಇದ್ದಂಗಿಲ್ಲ. ಕಲ್ಪನೆ ಒಂದು. ಜೊತೆಗೆ 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್ MHRD ಹೇಳ್ದಂಗೆ ಮತ್ತೆ ಅಥವಾ UGC ಗೈಡ್ಲೈನ್ಸ್ ನಾರ್ಮ್ಸ್ ಏನಿತ್ತು ಅದನ್ನೇನೆ ಇವ್ರು ಫಾಲೋ ಅಪ್ ಮಾಡಿಕೊಂಡು 9th 10th 11th 12th ಈ 4 ಕ್ಲಾಸಿಗೆ ನಿಜವಾಗ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಘಟ್ಟ ಅದು. ಅದ್ರಿಂದ ಯಾಕೆ 9th ಕೂಡ ಇರಬೇಕು ಅಂತಂದ್ರೆ ಇಟ್ ಈಸ್ ಅ ಸ್ಪೈರಲ್ ಅಪ್ರೋಚ್ ಫಾರ್ 10th ಸ್ಟ್ಯಾಂಡರ್ಡ್. ಸ್ಪೈರಲ್ ಅಪ್ರೋಚ್ ಇಲ್ಲ ಅಂತಂದ್ರೆ ಇವ್ರು ಇಲ್ಲಿ 9ನೇ ಕ್ಲಾಸಲ್ಲಿ ಕಲಿದೇ ಇರೋ ಅಂಥದ್ದನ್ನ ಏಕ್ದಮ್ ಒಂದೇ ಸರ್ತಿ ಪಾಸ್ ಆಗಿ 10th ಸ್ಟ್ಯಾಂಡರ್ಡ್ಗೆ ಬಂದ್ರೆ ನಾಳೆ ದಿವಸ ಶಿಕ್ಷಣ ಇಲಾಖೆ ಅದನ್ನು ಯೋಚನೆ ಮಾಡ್ಬೇಕಲ್ವಾ. ನಾಳೆ ದಿವಸ ಒಟ್ಟಿಗೆ ಒಂದೇ ಸರ್ತಿ ರಿಸಲ್ಟ್ ಫ್ಲಾಪ್ ಡೌನ್ ಆದ್ರೆ ಇಡೀ ರಾಷ್ಟ್ರಕ್ಕೆ ಕರ್ನಾಟಕದ ರಿಸಲ್ಟು ಈ ಇಷ್ಟು ಪರ್ಸೆಂಟೇಜು ಬಿಲೋ ಆವರೇಜ್ ಪರ್ಸೆಂಟೇಜ್ ಬಂದಿದೆ ಅಂತ ತೋರಿಸ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಇದಲ್ಲದೆ ಇನ್ನೂ ಒಂದು ಯೋಚನೆ ಮಾಡಬೇಕು ಸರ್ಕಾರ, ಒಂದು 10 ವರ್ಷದ ಮುಂದಾಲೋಚನೆ ಇಟ್ಕೊಂಡು ಯೋಚನೆ ಮಾಡಲಿ. ಇದೇ 10ನೇ ಕ್ಲಾಸ್ ಮಕ್ಕಳು, ಇದೇ 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ನಾಳೆ ದಿವಸ ಯಾವುದಾದ್ರೂ ಕಂಪ್ನಿ ಕೆಲಸಕ್ಕೆ ಹೋದ ತಕ್ಷಣ, ಮೇಡಮ್ ನಾಳೆ ನೀವೇ ಯಾವುದೋ ಒಂದು ಕಂಪ್ನಿನಲ್ಲಿ ಯು ಮೇ ಬಿ ಎ ವೆರಿ ಬಿಗ್ CEO, ಅವ್ರ ಮಾರ್ಕ್ಸ್ ಕಾರ್ಡ್ ಏನಾದ್ರು ತೊಗೊಂಡು ಬಂದ ತಕ್ಷಣನೇ ಇಯರ್ ಆಫ್ ಪಾಸಿಂಗ್ನ ಫಸ್ಟ್ ಎನಿ ಬಾಸ್ ವಿಲ್ ಲುಕ್ ಇನ್ ಟು ದಿ ಇಯರ್ ಆಫ್ ಪಾಸಿಂಗ್. ಇನ್ನು ಮುಂದಕ್ಕೆ ನೋಡ್ತಾರೆ, ಇಯರ್ ಆಫ್ ಪಾಸಿಂಗ್ 2020 2021 ಈ ರೇಂಜ್ ಅಲ್ಲಿ ಏನಾರ ಇತ್ತು ಅಂತಂದ್ರೆ ನೋಡಪ್ಪ ಇನ್ಯಾರಾದ್ರೂ ನೆಕ್ಸ್ಟ್ ಇದ್ದಾರ ಅಂತಾರೆ. ಆ ಮಕ್ಕಳ ಭವಿಷ್ಯ ಏನಾದ್ರೂ ಹಾಳಾಗೋದ್ರೆ ಇದೇ ಸರ್ಕಾರ ಅವತ್ತಿರತ್ತಾ, ಇದೇ ಮಂತ್ರಿಗಳು ಇರ್ತಾರ, ಇವ್ರು ಅವತ್ತಿನ ದಿವಸಕ್ಕೆ ಏನಾದ್ರೂ ಇನ್ಶೂರೆನ್ಸಿನ ಆಶ್ವಾಸನೆ ಕೊಡ್ತಾರ ಮಕ್ಕಳಿಗೆ? ಮಕ್ಕಳ ಭವಿಷ್ಯದ ಬಗ್ಗೆ ದಯವಿಟ್ಟು ಕಳಕಳಿಯಿಂದ ಪ್ರಾರ್ಥನೆ. ಎಷ್ಟು ಜನ ಶಿಕ್ಷಣ ತಜ್ಞರು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಪರಿಗಣನೆಗೆ ತಗೊಂಡು ಏನ್ ಮಾಡ್ಬೋದು ಅಂತ ಹೇಳಿ ದಯವಿಟ್ಟು ಕೆಟ್ಟ ಹಠ ಮಾಡ್ದಿರಾ, ಇಲಾಖೆನೂ ಕೂಡ ಕೆಟ್ಟ ಹಠವನ್ನು ಮಾಡ್ದಿರಾ, ಮಕ್ಕಳ ಹಿತದೃಷ್ಟಿಯಿಂದ ನೀವೆಲ್ಲ ಈಗ ಅಧಿಕಾರಿಗಳಾಗಿದ್ದೀರಿ, ನಾಳೆ ದಿವಸ ನಿಮ್ಮ ಅಧಿಕಾರ ಎಲ್ಲ ಅವಧಿ ಎಲ್ಲ ಮುಗಿದ ತಕ್ಷಣನೇ ಎಲ್ಲ ರಿಟೈರ್ ಆಗ್ತೀರಿ, ಮನೆಗೆ ಹೋಗ್ತೀರಿ, ಮಾಡ್ತೀರಿ. ಆದರೆ ನೀವು ತಗೊಳ್ತಕ್ಕಂಥ ನಿರ್ಧಾರ ಇವತ್ತಿನ ದಿವಸ ನಾಳೆ ಆ ಮಕ್ಕಳ ಭವಿಷ್ಯ ಏನಾದರೂ ಹಾಳಾಗೋಗ್ಬಿಟ್ರೆ
ಸ್ವಾಮಿ ನೀವೇ ಕಾರಣ ಆಗ್ತೀರಿ, ಪ್ರತ್ಯಕ್ಷವಾಗಿ ಅಲ್ದಿದ್ರು ಪರೋಕ್ಷವಾಗಿ ನೀವೇ ಕಾರಣಕರ್ತರಾಗ್ತೀರಿ. ಇದ್ರ ಬಗ್ಗೆ ದಯವಿಟ್ಟು ಗಮನ ಇಟ್ಕೊಳ್ಳಿ. ಸ್ವಲ್ಪ ಇಲಾಖೆ ಆಗಲಿ, ಇಲಾಖೆಯ ಮುಖ್ಯಸ್ಥರಾಗಲಿ ಸ್ವಲ್ಪ ಫಿಲಾಸಾಫಿಕಲ್ ಆಗು ಥಿಂಕ್ ಮಾಡಿ, ಪ್ರಾಕ್ಟಿಕಲ್ ಆಗು ಥಿಂಕ್ ಮಾಡಿ, ಲಾಜಿಕಲ್ ಆಗು ಥಿಂಕ್ ಮಾಡ್ಬೇಕಂತ ನಾನು ನಿಜವಾಗ್ಲೂ ಕೇಳ್ಕೊತೀನಿ ಮೇಡಮ್. ನಿಜ ನಿಜ. ಸೊ ಎಷ್ಟು ದೊಡ್ಡ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಬ್ಯಾಂಗ್ಳೂರ್ನಿಂದ ರವಿ ಅಂತ ಹೇಳಿ ಒಬ್ರು ಕಾಲ್ ಮಾಡಿದ್ದಾರೆ. ರವಿ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ ರವಿ ಅವರೇ. ಇಂದಿರಾನಗರಿಂದ ಮಾತಾಡ್ತಾ ಇದೀವಿ. ಓಕೆ ಹೇಳಿ ಸರ್. ನಮ್ಮ ಮಗಳು ಸೆಕೆಂಡ್ PCMB ಓಕೆನಾ, PCMB ಸೈನ್ಸ್ ಸ್ಟೂಡೆಂಟ್. ಈಗ ನಮ್ಮ ನಮ್ಮ ಗೌರ್ಮೆಂಟ್ ಏನ್ ಮಾಡಿದೆ, ಕೊರೋನಾ ಇಂದ ಬಂದ್ಬಿಟ್ಟು ಎಲ್ಲಾ ಆರೋಗ್ಯ ಮಾಡಿದ್ದಾರೆ. ಬಟ್ ಈಗ ಜನರ ಭವಿಷ್ಯ, ಮಕ್ಕಳ ಭವಿಷ್ಯ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಈಗ ಜಸ್ಟ್ 150 ದಿವಸ ಇದೆ ಅಷ್ಟೇ SSLC ಸ್ಟೂಡೆಂಟ್ ಆಗಲಿ, ಸೆಕೆಂಡ್ PCMB ಸ್ಟೂಡೆಂಟ್ ಆದ್ರೆ ಅವರು ಯಾವ ರೀತಿ ಈಗ ಅದನ್ನ ನೀಟ್ ಎಕ್ಸಾಮ್ ತಗೋಬಹುದು, ಅಟ್ಲೀಸ್ಟ್ SSLC ಹುಡುಗ ಯಾವ ರೀತಿ ತಗೋಬಹುದು, ಯಾವ ರೀತಿ ಇದನ್ನ ಪರಿಗಣಿಸ್ತಾರೆ ಇವರು ರಾಜಕೀಯ ವ್ಯಕ್ತಿಗಳು. ಈಗ ಸಾರ್ ಹೇಳಿದ್ರು, ಅಲ್ಲಿ ಕೋಟ್ ಹಾಕೊಂಡು ಕೂತ್ಕೊಂಡ್ರೆ ಅವ್ರ ಹೆಸರು ಗೊತ್ತಿಲ್ಲ, ಕರೆಕ್ಟ್ ಆಗಿ ಮಾತಾಡಿದ್ರು. ನೆಕ್ಸ್ಟ್ ಬರೋ ಒಬ್ಬ ಇವ್ರು ಇದು ಸರ್ಟಿಫಿಕೇಟ್ ಪಾಸ್ ಅಂತ ಕೊಟ್ಬಿಟ್ಟ ಅಂದ್ರೆ ನೆಕ್ಸ್ಟ್ ಯಾವ್ದಾನ ಇಂಟರ್ವ್ಯೂ ಹೋದಾಗ 2020-21 ಸ್ಟೂಡೆಂಟ್ ಗೆ ಬಂದು ಬ್ಲಾಕ್ ರಿಮಾರ್ಕ್ ಅದು 100%. ಈ ತರ ಇರ್ಬೇಕಾದ್ರೆ ಬಂದ್ಬಿಟ್ಟು ಈ ಗೌರ್ಮೆಂಟ್ ಯಾಕೆ ಫಾರ್ವರ್ಡ್ ತಗೋತಾ ಇಲ್ಲ? ಅಟ್ಲೀಸ್ಟ್ ಏನೋ ಈಗಲ್ಲ ಒಂದ್ ಎಕ್ಸಾಂಪಲ್ ಏನಿದೆ ಅಂದ್ರೆ, ಮಕ್ಳು ಏನೋ ಒಂದು ಮಾಡ್ಬೇಕು, ಇವರು ಮಾಡದೆ ಕೂತ್ಕೊಂಡು ಇವ್ರು ಎಲ್ಲಿಂದ ಆದಾಯ ಬರ್ತದೋ ಅದನ್ನ ಮಾತ್ರ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾವ್ದು ಆ ಮಕ್ಳ ಭವಿಷ್ಯ ಅಂತ ನೋಡ್ತಾ ಇಲ್ಲ ಇವ್ರು ಯಾರು. ಕೊರೋನಾ ಅಂತ ನೋಡ್ತಾರೆ. ಬಟ್ ಎಲ್ಲಾನೇ ಹೇಳ್ತಿದ್ರೆ ಮೀಡಿಯಾ ಇಂದ ಕೊರೋನಾನೇ ಎಲ್ಲಾರ ಮಕ್ಕಳನ್ನು ಬಂದ್ಬಿಟ್ಟು ಭವಿಷ್ಯ ಹಾಳು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಮಾಡ್ಬೇಕಿದೆಲ್ಲ? ಈಗ ನಮ್ಮ ಮಗಳು ಬಂದ್ಬಿಟ್ಟು ಸೈನ್ಸ್ ಸ್ಟೂಡೆಂಟ್, ನೆಕ್ಸ್ಟ್ ಮಂತ್ ನೀಟ್ ತಗೋತಿದ್ದಾಳೆ. ಸಿ ಇಸ್ ಟೇಕಿಂಗ್ ಮೋರ್ ದನ್ 600 ಸ್ಕೋರ್ ಎವ್ರಿ ಟೆಸ್ಟ್. ಈಗ 2021 ನಲ್ಲಿ ಅವ್ರು ಯಾವ ರೀತಿ ಎಕ್ಸಾಮ್ ತಗೋಬಹುದು ಅವರು? ನಾಟ್ ಓನ್ಲಿ ಫಾರ್ ನೀಟ್, SSLC ಹುಡುಗರು. ಇದಕ್ಕೆ ಏನಾದ್ರೆ ರಾಜಕೀಯ ವ್ಯಕ್ತಿಗಳು ಏನೋ ತಗೋಬೇಕು, ಅದನ್ನ ಮಾಡ್ಬೇಕು. ನಾವು ಸೆಪ್ಟೆಂಬರ್ ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ನವೆಂಬರ್ ಹೇಳಿದ್ರು, ಡಿಸೆಂಬರ್ ಬಂದ್ಬಿಡ್ತು. ಈಗ January 1 ಬಂತು ಅಂದ್ರೆ ಆ 100 ದಿನದಲ್ಲಿ ಮಕ್ಕಳು ಏನ್ ಕಲಿತಾರೆ, ಏನ್ ಎಕ್ಸಾಮ್ ಬರ್ತಾರೆ. ಹೋಗ್ತಾ SSLC ಅನ್ನು ಮಾತಿಗೆ ಅಬ್ಸರ್ವೇಷನ್ಗೆ ಬಂದ್ಬಿಟ್ಟು ಮೀನಿಂಗ್ ಗೊತ್ತಿದೆ ಆಗ್ಬಿಡ್ತದೆ ಹುಡುಗರಿಗೆ. ನೋಡಿ ಹಿಂಗೆ ಮಾಡ್ತಾ ಇದಾರೆ ಎಲ್ಲಾನು. ಎಜುಕೇಶನ್ ಮಿನಿಸ್ಟ್ರಿ ಏನಾದ್ರು ಒಂದು ಮಾಡ್ಲಿ, ಅದೇನಾದ್ರು ಪರ್ಯಾಯ ಮಾಡ್ಬೇಕು ಮೇಡಮ್ ಇದನ್ನ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಸಚಿವರಿಗೂ ಸ್ವಲ್ಪ ಹೇಳಿ, ಏನೋ ಒಂದು ಸಮಥಿಂಗ್ ಏನೋ ಮಾಡಕ್ಕೆ ಡೂ ಸಮಥಿಂಗ್ ಸರ್. ಬಿಕಾಸ್ ಆಲ್ಸೋ ಎಲ್ಲಾ ಭವಿಷ್ಯ ಇದು. ಈಗ ನಾವು ರಿಕ್ವೆಸ್ಟ್ ಮಾಡ್ಬೋದೇ ಹೊರತು ಸರ್, ನಾವು ಇನ್ಯಾವ ತರನು ವಿ ಕೆನಾಟ್ ಸ್ಟ್ಯಾಂಡ್ ಅಲ್ಲ. ಅವ್ರ ಜೊತೆಗೆ ಅವ್ರು ಯಾರು ಅವ್ರಿಗೆ ಸಜೆಷನ್ ಮಾಡ್ತಾರೆ ಅಂತ ನಮಗೆ ಸಜೆಷನ್ ಮಾಡ್ತಾ ಇರೋದಕ್ಕೆ ಅಲ್ಲಿ ಯಾರು ಇಲಾಖೆನಲ್ಲಿ ಯಾರು ಶಿಕ್ಷಣದ ತಜ್ಞರು ಅಂತ ಅವ್ರು ಏನೋ ಒಂದು ಟೀಮ್ ಮಾಡ್ಕೊಂಡಿದಾರಲ್ಲ, ಆ ಟೀಮಲ್ಲಿ ನಿಜವಾಗ್ಲೂ ಸಿಸ್ಟಮ್ ಒಳಗೆ ಇರೋಂತ ತಜ್ಞರು ಇಲ್ಲ ಸರ್. ಅಲ್ಲಿ ಅಂತವ್ರಿಗೆ ರಾಜಸಿಂಹಾಸನ ಹಾಕಿ ಕೂಳ್ಸಿದ್ದಾರೆ. ನಾವೇನ್ ಮಾಡೋಣ ಅಲ್ಲಿ? ಏನ್ ಯೋಚನೆ ಮಾಡಬೇಡಿ ಸರ್, ಎಲ್ಲ ಸರಿ ಹೋಗ್ಬೋದು ಅಂತ ನಮಗೂ ಆಶಾಭಾವನೆ ಇದೆ. ನೋಡೋಣ. ಖಂಡಿತ ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್ TV5 ಜೊತೆ ಮಾತನಾಡಿದಕ್ಕೆ. ಸೊ ಅವರಲ್ಲಿ ಒಂದು ಆಕ್ರೋಶ ಇದೆ, ಸಿಟ್ಟಿದೆ. ಆಕ್ರೋಶ ಸಿಟ್ಟು ಅನ್ನೋದಕ್ಕಿಂತ ಮೇಡಮ್, ಮಕ್ಕಳು ಓದುವಂತ ಮಕ್ಕಳು, ಈಗ ನಾನು ಅದನ್ನೇ ಹೇಳಿದ್ದು, ಕ್ರೀಮಿ ಲೇಯರ್ ಆಫ್ ಸ್ಟೂಡೆಂಟ್. ಈಗ 600 ತಗೊಳ್ಳೋಂತ ಮಕ್ಕಳು ಇವತ್ತಿನ ದಿವಸ ಎಂತ ಆತಂಕದಲ್ಲಿ ಇದ್ದಾರೆ ಅಂದ್ರೆ, ನಾನು ಯಾವ್ದೋ ಒಂದು ಮನ್ಸಲ್ಲಿ ಇಟ್ಕೊಂಡಿರ್ತಾರೆ, ನಾನು ಒಂದು ಮೆಡಿಕಲ್ಗೆ ಹೋಗ್ಬೇಕು. ಐ ಗಾಟ್ ಲಾಟ್ ಆಫ್ ಸ್ಟೂಡೆಂಟ್ಸ್. ಈ ವರ್ಷನೂ ಕೂಡ ನನ್ನ ಸ್ಟೂಡೆಂಟ್ಸ್ 38 ಜನ ಸ್ಟೂಡೆಂಟ್ಸ್ ನನ್ನಲ್ಲಿ ಮೆಡಿಕಲ್ಗೆ ಹೋಗಿದ್ದಾರೆ. ಅವರೆಲ್ಲ ಹೇಳ್ತಾರೆ, ಸರ್ ಹೆಂಗೋ ಸದ್ಯ ಈ ವರ್ಷ ಎಕ್ಸಾಮ್ ಮುಗಿದೋಯ್ತು ಸರ್, ನೆಕ್ಸ್ಟ್ ಇಯರ್ನವ್ರದ್ದು ಏನ್ ಸರ್ ಕತೆ ಅಂತಾರೆ. ನೆಕ್ಸ್ಟ್ ಇಯರ್ನವರು ಸರ್ ನಾನಾದ್ರೂ ಇಲ್ಲ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಇರ್ಬೇಕಿತ್ತು ಸರ್, ಇಲ್ಲ ಪ್ರೀವಿಯಸ್ ಬ್ಯಾಚ್ ಅಲ್ಲಿ ಇರ್ಬೇಕಿತ್ತು ಅಂತಾರೆ. ಆತಂಕ ಆಗೋಗಿದೆ ಆ ಮಕ್ಕಳಿಗೆ. ಎಷ್ಟು ಹೆದರ್ತಾ ಇದ್ದಾರೆ ಅಂತಂದ್ರೆ, ಹೌದು. ಪ್ಲಸ್ 70% ಏನ್ ತಗೊಳ್ತಾ ಇದಾರಲ್ಲ ಮಕ್ಕಳು, ಅವರಂತೂ ಆಲ್ರೆಡಿ 40%ಗೆ ಇಳಿದಾಯ್ತು. ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರೆ ನಾಳೆ ದಿವಸ ಇನ್ನೊಂದು ಹೇಳ್ತೀನಿ, ಇದನ್ನ ಹೇಳ್ಬೇಕೋ ಬೇಡವೋ, ಇದು ರಾಜಕೀಯ ಸ್ಟೇಟ್ಮೆಂಟ್ ಆಗಬಾರ್ದು ಅಂತ ಅನ್ಕೊಂಡು ನಾನು ಇದೊಂದು ಕಿವಿ ಮಾತಂತಾನು ಹೇಳ್ತೀನಿ. ಯಾರು ಕೇಳಿಸ್ಕೊತಿದ್ದಾರೆ, ಇಡೀ ರಾಜ್ಯ ನೋಡ್ತಾ ಇದೆ. ನಾಳೆ ದಿವಸ ಇವ್ರು ಇದೇ ತರ ಮಾಡಿದ್ರೆ ರಾಜಕೀಯ ವ್ಯಕ್ತಿಗಳ ಹಿಂದೆ ಇನ್ನೊಂದಷ್ಟು ಬಾವುಟ ಹಿಡ್ಕೊಂಡು ಕೆಲಸ ಇಲ್ಲದೆ ಓಡಾಡ್ಕೊಂಡು ಹೋಗುವಂತ ಏನೋ ಗುಂಪನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವ್ರು. ನಿಜವಾಗಿ ಅಲ್ಲ, ನಿಜ ಒಂದ್ ರೀತಿ ಅಸಹಾಯಕರಾಗಿ ಇಂಥ ಮಾತುಗಳನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವ ಅನ್ನುವಂಥದ್ದು ನಮ್ಗೆ ಅನಿಸ್ತದೆ. ನಾವು ಕೂಡ ಕಾರ್ಯಕ್ರಮ ಪ್ರಾರಂಭವಾದಾಗಿನಿಂದಲೂ ಶಿಕ್ಷಣ ಸಚಿವರಿಗೆ ಕರೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ ಇದೀವಿ, ನಿರಂತರವಾಗಿ ಮಾಡ್ತಾ ಇದೀವಿ. ಬಟ್ ಅವರು ಕಾಲ್ ರಿಸೀವ್ ಮಾಡ್ಲಿಲ್ಲ. ಬಟ್ ಯಾವುದೇ ಕ್ಷಣದಲ್ಲಿ ಅವ್ರು ಸಿಕ್ಕಿದ್ರು ಕೂಡ ನಮಗ್ ಒಂದಷ್ಟು ಪ್ರಶ್ನೆಗಳಿದೆ ಶಿಕ್ಷಣ ಸಚಿವರ ಮುಂದಿಡುವಂಥದ್ದು.
ಈಗ ನಾವು ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಕಳ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ರೂ ಕೂಡ ಅವಕಾಶಗಳಿಲ್ಲ, ಆನ್ಲೈನ್ ಕ್ಲಾಸಸ್ಗಳ ಅವೈಲಬಿಲಿಟಿ ಸಿಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದೆ. ಇಂತಹ ಸಾಕಷ್ಟು ಸಮಸ್ಯೆಗಳಿರುವಂತ ಸಂದರ್ಭದಲ್ಲಿ ಮೊನ್ನೆ ಒಂದು ದೊಡ್ಡ ಮಟ್ಟದ ಸಭೆ ನಡೆಸಿ, ಇಲ್ಲ ನಾವು 1ರಿಂದ 8ನೇ ತರಗತಿವರೆಗೂ ಎಕ್ಸಾಮ್ಸ್ ನಡೆಸೋದಿಲ್ಲ, 10ನೇ ಕ್ಲಾಸು ಮತ್ತೆ 12th ಅವರಿಗೆ ಮಾತ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅನ್ನುವಂತ ಅಷ್ಟೇ ಡಿಸಿಷನ್ ಅನ್ನ ತೆಗೆದುಕೊಂಡು ಸುಮ್ಮನಾಗ್ಬಿಡ್ತಾರೆ. ಹಾಗಿದ್ರೆ ಮುಂದಿನ ಕಥೆಗೇನು, ಇದರಿಂದ ಆಗುವಂತ ಪರಿಣಾಮಗಳೇನು, ಇದ್ಯಾವುದ್ರ ಬಗ್ಗೆ ಆನ್ಸರ್ ಮಾಡ್ಲಿಕ್ಕೆ ಯಾರೊಬ್ರು ತಯಾರಿಲ್ಲ. ಕೇವಲ ಪ್ರಶ್ನೆಗಳನ್ನ ಮಾತ್ರ ಬಿಟ್ಟು ಸುಮ್ಮನಾಗ್ಬಿಟ್ರೆ ಜವಾಬ್ದಾರಿ ಯಾರದ್ದು? ನೀವು ಈ ಮೂಲಕ ಏನು ಒಂದು ಎಚ್ಚರಿಕೆಯನ್ನು ಅಥವಾ ಮನವಿಯನ್ನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ? ಒಂದು ನಿಜ ಘಟನೆನ ನಾನು ಹೇಳ್ತೀನಿ. ಸೊ ಮೊನ್ನೆ ದಿನ ನಮ್ಮ ಸ್ಕೂಲಲ್ಲಿ ಒಂದು ಪೇರೆಂಟ್ ಮೀಟಿಂಗ್ ನಡೀತು. ಹಳ್ಳಿ ಗ್ರಾಮ ಮಟ್ಟದಲ್ಲಿ ಅಜ್ಜಾಂಪುರ ಅಂತ ಒಂದು ಊರಲ್ಲಿ ಒಂದು ಪೇರೆಂಟ್ಸ್ ಮೀಟಿಂಗ್ ನಡೀತು. 60 ಜನ ಪೋಷಕರು ಅವತ್ತು ಅಟೆಂಡ್ ಆಗಿದ್ದರು. 60 ಜನ ಪೋಷಕರು ಒಂದು ನಿರ್ಧಾರಕ್ಕೆ ಬಂದಿದ್ರು. ನಾವು ಏನಾದ್ರು ಕಾಮೆಂಟ್ ಮಾಡಿ ನಗ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ ನಗಲಿಲ್ಲ. ಅವರು ಮುಖ ಭಾಳ ಆತಂಕವಾಗಿ ಕೂತಿದ್ರು. ಅವರೆಲ್ಲರೂ ಒಂದು ಪ್ರಶ್ನೆ ಕೇಳಿದರು. ನಮಗೆ ಈ ದಿನ ಬರುತ್ತೆ ಅಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಇದೊಂದು ಕೆಟ್ಟ ವರ್ಷ ಇದು. ನಮ್ಮ ಮಕ್ಕಳಿಗೆ ಪರೀಕ್ಷೆನ ತಪ್ಸೋಕೆ ಏನಾರು ಆಗುತ್ತಾ ಸರ್? ಪರೀಕ್ಷೆ ಬಿಡಿಸ್ಬಿಟ್ಟು ಒಂದು ವರ್ಷ ಮತ್ತೊಂದು ಸರಿ ಏನಾರು ನಮ್ಮ ಮಕ್ಕಳಿಗೆ ಓದೋಕ್ಕೆ ಅವಕಾಶ ಸಿಗುತ್ತಾ ಅಂತ ಕೇಳಿದರು. ಈಗ 10ನೇ ಕ್ಲಾಸಿಗೆ ಬಂದಾಗಿದೆ. ಸೊ ಪರೀಕ್ಷೆ ಮಾಡೇ ಮಾಡ್ತಾರೆ ಅವರು. ಪರೀಕ್ಷೆ ಅನೌನ್ಸ್ಮೆಂಟ್ ಆಗಿದೆ. ನಾವು ಬೇರೆ ಯಾವುದಾದ್ರೂ ವಿಧದಲ್ಲಿ ಅಥವಾ ಹೇಗೋ ಕ್ಲಾಸಸ್ಸನ್ನು ಮಾಡಿ, ಫಿಸಿಕಲ್ ಕ್ಲಾಸಸ್ಸು ಇನ್ನೊಂದು ಮಾಡಿ ಅವ್ರಿಗೆ ಕಲಿಸಿ ನಾವು ಪರೀಕ್ಷೆನ ಮಾಡಲೇಬೇಕಾಗುತ್ತೆ, ತಯಾರು ಮಾಡಲೇಬೇಕಾಗುತ್ತೆ. ಅವರ ಮುಖ ಇದು ಭಾವನೆ ಹೇಗಿತ್ತು ಅಂತಂದರೆ, ನಮ್ಮ ಜೀವನ ಮುಗದೇ ಹೋತನೋ ಅನ್ನೋ ರೀತಿ ಕೆಲವು ಹೆಣ್ಮಕ್ಳು ಹತ್ತೇ ಬಿಟ್ರು ನಮ್ಮ ಮುಂದೆ. ಎಂಥ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳು ಓದ್ತದವೆ ಸರ್, ಇದು ಎಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು ಅಂತ. ನೋಡಿ, ಈ ಒಂದು ದುಃಖಕರವಾದಂಥ ಸನ್ನಿವೇಶನ ಸೃಷ್ಟಿ ಮಾಡಿದ್ದು ವ್ಯವಸ್ಥೆ. ಆ ವ್ಯವಸ್ಥೆ ಹಿಂದಿರುವ ವ್ಯಕ್ತಿ ಶಿಕ್ಷಣ ಮಂತ್ರಿ ಆಗಿದ್ರು. ಶಿಕ್ಷಣದ ಬಗ್ಗೆ ಅಷ್ಟೇ ಆಲೋಚನೆ ಮಾಡಬೇಕಾಗಿತ್ತು. ಅದು ಯಾವುದನ್ನೂ ಆಲೋಚನೆ ಮಾಡಲಿಲ್ಲ. ಅದರಿಂದ ಆಗ್ತಕ್ಕಂಥ ಪರಿಣಾಮನೂ ಕೂಡ ಆಲೋಚನೆ. 8 ತಿಂಗಳಿಂದ ಇದು ಆಗೋಯ್ತು. ಈಗ ನಾವು ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಸೊಲ್ಯೂಷನ್ಸ್. ಇವಾಗ ಈಗ ಈ ಪಾಸ್ಟ್ ಟೆನ್ಸ್ ನಾವು ಈಗ ಯೋಚನೆ ಮಾಡಿ, ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಅಫ್ಕೋರ್ಸ್ ಈಗ ಪಾಸ್ಟ್ ಟೆನ್ಸ್ ತುಂಬಾ ಪ್ರಾಸ್ ಅಂಡ್ ಕಾನ್ಸ್ ಎಲ್ಲ ಆಗೋಗಿದೆ. ಈಗ ಮುಂದಕ್ಕೆ ಇನ್ಯಾವ ಪ್ರಾಸ್ ಅಂಡ್ ಕಾನ್ಸ್ ಇನ್ ಪಾಸಿಟಿವ್ ನಲ್ಲಿ ತಗೊಂಡು ಹೋಗೋಂಗೆ ಹೇಳ್ಬೇಕಂತಂದ್ರೆ ಐ ಥಿಂಕ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಈಗ ಮಾಧ್ಯಮದವ್ರು ಎಲ್ಲರೂ ಕೂಡ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಒತ್ತು ಕೊಟ್ಟು ಅದ್ರ ಬಗ್ಗೆ ಪ್ರೆಷರೈಸೇಷನ್ ಹಾಕಿದ್ರೆ ಇಲಾಖೆಗೆ ಖಂಡಿತ there might be. See, ಈಗ what best solution that I can give is ಈ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈಗ ಇನ್ನೇನ್ ಆಗೋಯ್ತು. ಈಗ ನವೆಂಬರ್ ಮುಗೀತು, 30th. ಅದ್ರ ಬಗ್ಗೆ ಮಾತಾಡ್ತೀನಿ. SSLC ವಿದ್ಯಾರ್ಥಿನಿ ಒಬ್ರು ನಮ್ಮ ಕರೆ ಮಾಡಿದ್ದಾರೆ, ಬೆಳಗಾವಿ ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅವರೇ ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಸ್ ನಮಸ್ತೆ ಮಾ. ಸೌಂದರ್ಯ SSLC ನ ಈ ವರ್ಷ? ಹಾ ಮೇಡಮ್, ಈ ವರ್ಷ SSLC ನಾವು. ಓಕೆ, ಕ್ಲಾಸಸ್ ನಡೀತಿದ್ಯಾ? ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ನಮ್ದೊಂದು ಪುಟ್ಟ ಹಳ್ಳಿ, ಇಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ಫೋನ್ ಇರಲ್ಲ ಅಂತ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಸೊ ಏನೂ ಆಗಿಲ್ಲ ನಿಮ್ಗೆ? ಕ್ಲಾಸಸ್ ಎಲ್ಲ ಏನೂ ನಡೀತಿಲ್ಲ? ಇನ್ನ ಏನು ನಡೀತಿಲ್ಲ ಮೇಡಮ್. ಎಲ್ಲಾ ಸರ್ಕಾರದ ಮೇಲೆನೆ ಹಾಕ್ತಿದ್ದಾರೆ. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಂದ್ರೆ ಫೋನ್, ಎಲ್ಲರ ಹತ್ರ ಫೋನ್ ಇಲ್ಲ ಮೇಡಮ್. ಫೋನು ಒಬ್ರ ಮನೇಲಿದ್ರೆ ಎಲ್ಲಾರು ಒಂದ್ ಕಡೆನೆ ಕೂಡ್ಬೇಕಾಗತ್ತೆ, ಮತ್ತೆ ಅವಾಗ ಗುಂಪು ಗದ್ದಲ ಆಗತ್ತೆ ಅಂತ ಆನ್ಲೈನ್ ಕ್ಲಾಸಸ್ ಹೇಳಿಲ್ಲ ನಮ್ಗೆ. ಓಕೆ, ಸೊ ಈಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತಿದ್ದಾರಲ್ಲಮ್ಮ, ಏನ್ ಮಾಡ್ತೀರಾ ಮತ್ತೆ? ಅದೇ ಮೇಡಮ್, ನಮಗೂ ಅದೇ ಪ್ರಶ್ನೆ ಆಗಿದೆ, ಅದಕ್ಕೆ ಫೋನ್ ಮಾಡಿದೀವಿ. ಈಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರೆ ಬೇಕು ಅಲ್ಲಿ. ಸರ್ ಏನ್ ಹೇಳೋದು ಸರ್, ಏನೂ ಇಲ್ಲ, ಇನ್ನು 3 ತಿಂಗಳು. ಈಗ ಮೇಡಮ್ ಇದೇ ಮಾತು ಈ ಮಗು ಈಗ ನಾವೇ ಯಾರು ಪೇರೆಂಟ್ ಆಗಿದ್ರೆ ಈ ರಾಜ್ಯ ಜನತೆ ನೋಡ್ತಾ ಇದ್ದಾರೆ ಮೇಡಮ್. ಈ ತರದ್ದು 9 ಲಕ್ಷ 10 ಲಕ್ಷ ಜನ ಪೇರೆಂಟ್ಸ್, ಮಕ್ಕಳ ಪೇರೆಂಟ್ಸ್ಗೆ ಇದೇ ಕ್ವಶನ್ ಆಗಿದೆ. ಈ ಮಗು ಕೇಳೋಂಥ ವರ್ಡ್ಸ್ಗೆ ಕಣ್ಣಲ್ಲಿ ನೀರು ಬರುತ್ತೆ, ಹೌದಾ ಇಲ್ವಾ ಮೇಡಮ್? ಹೌದೌದು. ಆ ಮಗು ಎಷ್ಟು ಮುಗ್ಧವಾಗಿ ಕೇಳ್ತಾ ಇದೆ, ನನ್ನ ಹತ್ರ ಈಗ ಆನ್ಲೈನ್ ಇಲ್ಲ, ನಮ್ದೊಂದು ಪುಟ್ಟ ಹಳ್ಳಿ, ಏನ್ ಮಾಡಬೇಕು ಅಂತ ಕೇಳ್ತಾ ಇದೆ. ಇವ್ರ ಎಕ್ಸಾಮಿನೇಷನ್ ಡೇಟ್ ಇಲ್ಲ, ಸಿಲೆಬಸ್ ಇಲ್ಲ, ಎಲ್ಲ. ಈ ಮಕ್ಕಳಿಗೆ ಯಾಕಂತ ಶಾಪ? ಎಲ್ಲಾ ರಾಜ್ಯದಲ್ಲೂ ಏನೋ ಒಂದು ಮಾಡ್ಕೊಂಡು ಬರ್ತಾ ಇದ್ರೆ, ಅಕ್ಕಪಕ್ಕದ ರಾಜ್ಯನ ಮಾತೆತ್ತಿದ್ರೆ ಇದು ಆಂಧ್ರ ನೋಡ್ತೀವಿ, ಇನ್ನೇನೋ ತಮಿಳು, ಕೇರಳದಲ್ಲಿ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾ ಇದ್ದಾರಲ್ಲ, ಅದನ್ನೊಂಚೂರು ಅನುಸರಿಸಿ. ಇಡೀ ದೇಶದಲ್ಲಿ ಪಂಜಾಬಲ್ಲಿ ಮಾಡ್ತಾ ಇದ್ದಾರೆ, ಡೆಲ್ಲಿನಲ್ಲಿ ಮಾಡ್ತಾ ಇದ್ದಾರೆ, ಕೇರಳದಲ್ಲಿ ಮಾಡ್ತಾ ಇದ್ದಾರೆ, ಈಗ ತಮಿಳುನಾಡು ಸ್ಟಾರ್ಟ್ ಆಗ್ತೈತೆ, ಆಂಧ್ರದಲ್ಲಿ ಆಲ್ರೆಡಿ 6th ಇಂದ ಕ್ಲಾಸಸ್ ಸ್ಟಾರ್ಟ್ ಆಗಿದಾವೆ. ಸೊ ಇಲ್ಲಿ ಹಾಕಿದ್ದು ಮಾಡ್ತಾ ಇಲ್ಲ. ಮಕ್ಕಳಿಗೆ ಏನ್ ಮಾಡಬಹುದು ಅಂತಂದ್ರೆ, ನನ್ನ ಪ್ರಕಾರ ನಂದೇನೋ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಿಮ್ಮ ಕಾರ್ಯಕ್ರಮಕ್ಕೆ ಶೀರ್ಷಿಕೆ ಕೊಟ್ಟಾಗ
ನಾನೊಂದೇನೋ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಹಳ ದಿನದಿಂದ ಮನಸ್ಸಲ್ಲಿ ಓಡ್ತಾ ಇತ್ತು. ಈಗ ಇವ್ರು ಏನ್ ನಾನು ಅದ್ರ ಮಾಡ್ಬೇಕಾಗತ್ತೆ ಬಗ್ಗೆ ಅಂದ್ರೆ ವಿವರವಾಗಿ ನಿಮ್ಮ ಹತ್ರ ಖಂಡಿತ ಕೇಳ್ತೀನಿ. ಸೊ ಅದಕ್ಕೂ ಮುನ್ನ ಒಂದು ಬ್ರೇಕ್ ತಗೊಳ್ಳುವಂತಹ ಟೈಮು. ಬ್ರೇಕ್ಗೂ ಮುನ್ನ RTE ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಒಂದು ಬ್ರೇಕ್ ತಗೊಳ್ಳೋಣ. CBSE ಬೋರ್ಡು ದಿನಾಂಕನ ಘೋಷಣೆ ಮಾಡಿದೆ. ಇನ್ನು ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಪಠ್ಯಕ್ರಮ ಬೋಧಿಸುವಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ವಿಷಯ ತಜ್ಞರ ಜೊತೆ ಇನ್ನೂ ಚರ್ಚೆ ಹಂತದಲ್ಲೇ ಇದೆ. ಯಾವ ಪಠ್ಯವನ್ನು ಕಡಿತ ಮಾಡಬೇಕು, ಎಷ್ಟು % ಕಡಿತ ಮಾಡಬೇಕು ಅನ್ನೋ ನಿರ್ಧಾರವೇ ಆಗಿಲ್ಲ. ಸೊ ಇವೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದರೆ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಮಂತ್ರಿಗಳು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ತಾ ಇಲ್ಲ. ಈಗ ನಾವೆಲ್ಲ ಅಂದ್ಕೊಂಡಿದ್ವಿ ಡಿಸೆಂಬರಲ್ಲಿ ಶಾಲೆ ಆರಂಭ ಮಾಡ್ತಾರೆ ಅಂತ. ಸರ್ಕಾರನೂ ಕೂಡ ಡಿಸೆಂಬರಲ್ಲಿ ಶಾಲೆ ಆರಂಭ ಮಾಡಬೇಕು ಅಂತಿತ್ತು. ಸೊ ಈಗ ಪಬ್ಲಿಕ್ ಎಕ್ಸಾಮ್ನ ಮಾಡ್ತೀವಿ ಅಂತಾರೆ. ಭಾಳ ಕಷ್ಟ ಆಗ್ತಾಯಿದೆ ಮಕ್ಕಳಿಗೆ. ಯಾವ ಪಾಠನ ಓದಬೇಕು, ಯಾವ ಪಾಠನ ಬಿಡಬೇಕು. ಇವರು ಅಟ್ಲೀಸ್ಟು ಪ್ರಶ್ನೆ ಪತ್ರಿಕೆಗಳನ್ನ ಏನಾದರೂ ಸುಧಾರಣೆ ಮಾಡ್ತಾರಾ, ಏನಾದರೂ ಕಡಿತ ಮಾಡ್ತಾರಾ, ಸರಳೀಕರಣಗೊಳಿಸ್ತಾರ ಪರೀಕ್ಷೆಯನ್ನು ಅನ್ನೋದು ಇನ್ನೂ ಕೂಡ ಗೊಂದಲದಿದೆ. ಆದ್ದರಿಂದ ನಾವೇನು ಅಂದ್ಕೊಂಡಿದ್ದೀವಿ, ಇಮಿಡಿಯೇಟಾಗಿ ಸೆಕೆಂಡ್ PUC ಮತ್ತು 10th ಆರಂಭ ಮಾಡೋದು ಒಳ್ಳೆಯದು. ತಿರ್ಗಾ ಡಿಸೆಂಬರ್ ಅಂತ್ಯದವರೆಗೆ ಕಾಯೋ ಅವಶ್ಯಕತೆ ಇಲ್ಲ. ಆರೋಗ್ಯ ಸಚಿವರು ಮತ್ತೊಮ್ಮೆ ಇದನ್ನ ಪರಾಮರ್ಶೆ ಮಾಡಬೇಕು. ಆ ಎಕ್ಸ್ಪರ್ಟ್ ಕಮಿಟಿ ಇಮಿಡಿಯೇಟಾಗಿ ಒಂದು ಮೀಟಿಂಗ್ ಕರೆದು ಈ 2 ತರಗತಿಗಳನ್ನು ಭಾಳ ಡಿವೈಡ್ ಮಾಡಿ ಪಾಳಿ ಪದ್ಧತಿನಲ್ಲಿ ಸರ್ ನೀವು ಹೇಳ್ತಿದ್ರಿ ಏನ್ ಮಾಡಬಹುದು ಮುಂದಿನ ಪರಿಹಾರಗಳ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಅಂತ. ಸ್ಟೂಡೆಂಟ್ಸ್ಗೆ ಈಗ ಇಷ್ಟು ದಿನ ಏನು 8 ತಿಂಗಳಿಂದ ಏನೇನೋ ಅವ್ಯವಸ್ಥೆ ಆಗೋಯ್ತು, ಫಿನಿಶ್. ಈಗ ಆಗೋಗಿದೆ. ಫರ್ದರ್ ವಾಟ್ ಹ್ಯಾಸ್ ಟು ಬಿ ಡನ್ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಬೇಕು. ವಾಟ್ ಈಸ್ ದಿ ಸೊಲ್ಯೂಷನ್? ದಿ ಸೊಲ್ಯೂಷನ್ ಈಸ್, ಈಗ ಸುಮಾರು 2005, 6 ಆ ಟೈಮ್ನಲ್ಲಿ ಸುಮಾರು ಮಕ್ಕಳಿಗೆ ಏನಿತ್ತು ಅಂದರೆ ಒಂದು 60% ಮಾರ್ಕ್ಸ್ ಏನಿತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು, MCQs. ಆ MCQsನ್ನ ಆಲ್ರೆಡಿ SSLC ಬೋರ್ಡಲ್ಲಿ ಮುಂಚೆ ಒಂದು ಸರ್ತಿ ಮಾಡಿರೋದ್ರಿಂದ ಅದನ್ನೇ ನಿರ್ದೇಶಕರು, SSLC ಬೋರ್ಡ್ ನಿರ್ದೇಶಕಿ ಅವ್ರು ಏನಿದ್ದಾರೆ, ಭಾಳ ಪ್ರಬುದ್ಧರಿದ್ದಾರೆ ಅವರು ಇವತ್ತಿನ ದಿವಸ ಆ ಪಠ್ಯಕ್ರಮಕ್ಕೆ ತಕ್ಕಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನೇ ಮಕ್ಕಳಿಗೆ ಮಾಡ್ಕೊಂಡು ಬಂದರೆ ಅದಕ್ಕಾದರೂ ಅಟ್ಲೀಸ್ಟ್ ಮಕ್ಕಳು ಅದು ಇಟ್ಸ್ ಅ ಸೈಕಾಲಜಿ. ಮಲ್ಟಿಪಲ್ ಚಾಯ್ಸಿಗೆ ನಾನು ಓದ್ಕೊಂಬರೋದು ಅಂದರೆ ಇಟ್ ಇಸ್ ಕ್ವೈಟ್ ಈಸಿ ಅಂತ ಹೇಳಿ ಆ ಮಕ್ಕಳು ಒಂಚೂರು ಓದೋ ಕಡೆ ಗಮನ ಕೊಡ್ತಾರೆ. ತುಂಬ ಡೀಟೇಲಾಗಿ ಬರ್ಕೊಂಡು ಹೋಗಬೇಕು ಅಂತಂದಾಗ ಆವಾಗ ಸ್ವಲ್ಪ ಅವ್ರಿಗೆ ಮನಸ್ಸು ಸ್ಟ್ರೈನ್ ಆಗ್ಬೋದು, ಇವೆಲ್ಲ ಮಾಡ್ಬೋದು. ಮಕ್ಕಳ ಕಲಿಕಾ ಹಿತದೃಷ್ಟಿ ಒಳ್ಳೇದಾಗಲಿ ಮತ್ತು ಅವರು ಈಸಿಯಾಗಿ ಕಲ್ತ್ಕೊಂಡು ಹೋಗ್ಲಿ ಅನ್ನೋದಕ್ಕೆ MCQs ಮಾಡ್ತಾ ಬಂದರು. ಸೊ 60% MCQs ಮಾಡಿ ಇನ್ನು 40% ಮಾತ್ರ ಬರೆಯೋ ಥರ ಮಾಡಿದ್ರೆ SSLC ಮಕ್ಕಳಿಗೆ ಮತ್ತೆ ಮಿನಿಮಮ್ 3 months ಅಟ್ಲೀಸ್ಟ್. ಈಗೇನು ಡಿಸೆಂಬರಲ್ಲಿ ಈಗೇನು ಆ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಏನೇನು ಹೇಳ್ತಾ ಇದ್ದಾರಲ್ಲ ಇವು ಮಾಡೋ ಅಂಥ ಎಲ್ಲ ಕೆಟ್ಟ ಕೆಲಸನೂ ಕೂಡ ಕೊರೋನಾ ಬಾಯಿಗೆ ಮೆತ್ಬಿಡ್ತಾ ಇದ್ದಾರೆ. ದಟ್ ಈಸ್ ಡಿಫ್ರೆಂಟ್. ಬಟ್ ದೇ ಹ್ಯಾವ್ ಟು ಡೂ ಅಟ್ಲೀಸ್ಟ್ ಮಿನಿಮಮ್ 3 months ಕ್ಲಾಸಸ್ಸನ್ನು, ಆಫ್ಲೈನ್ ಕ್ಲಾಸಸ್ಸನ್ನು ಮಕ್ಕಳಿಗೆ, SSLC ಮಕ್ಕಳು PUC ಮಕ್ಕಳಿಗೆ ದಯವಿಟ್ಟು ಮಾಡಿ. ಈಗೆಲ್ಲ ಆಚೆ ಓಡಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇರೋರು ಖಂಡಿತ ಪ್ಲೀಸ್ ಟಚ್ ಯುವರ್ ಹಾರ್ಟ್ ಅಂಡ್ ಸೇ ಎಲ್ಲರೂ ಒಪ್ಕೊಳ್ಳೋ ಅಂಥದ್ದು. ಎಲ್ಲರೂ ಕೂಡ SSLC ಮಕ್ಕಳು PUC ಮಕ್ಕಳು ಆಚೆ ಓಡಾಡ್ತಾ ಇದ್ದಾರೆ. ಬರ್ತ್ಡೇ ಪಾರ್ಟೀಸ್ ಅಂತಾನೋ ಅಥವಾ ಇನ್ನೇನೋ ಒಂದು. ಅವ್ರಿಗೂ ಏನಾಗಿದೆ, ಮನೇಲಿ ಕೂತು ಎಷ್ಟೊತ್ತು ಅವ್ರನ್ನ ಕಟ್ ಹಾಕ್ತೀರಿ, ಫ್ರಸ್ಟ್ರೇಟ್ ಆಗುತ್ತೆ ಮೈಂಡ್. ವಿ ಕ್ಯಾನಾಟ್ ಮೇಕ್ ದಮ್. ಅವರೆಲ್ಲ ದೇ ಆರ್ ಆಲ್ ಇನ್ ಅಡೋಲೆಸೆಂಟ್ ಏಜ್. ಅವ್ರನ್ನ ಮನೇಲಿ ಕೂತ್ಕೊಂಡು ಪಂಜರದೊಳಗಡೆ ಏನು ಬಂಗಾರದ ಪಂಜರ ಅಂದ್ಬಿಟ್ಟು ಅವ್ರನ್ನ ಮನೇಲಿ ಕುಡಿಸೋಕ್ಕಾಗತ್ತಾ? ಆಚೆ ಓಡಾಡ್ತಾ ಇದ್ದಾರೆ. ಇದ್ರ ಬದಲು ಅಟ್ಲೀಸ್ಟ್ ಹಾಫ್ ಎ ಡೇ ಅವರು ಸ್ಕೂಲ್ಗಳಿಗೆ ಅಥವಾ ಕಾಲೇಜ್ಗಳಿಗೆ ಹೋಗಿ ಬಂದರೆ ಅಟ್ಲೀಸ್ಟ್ ಆ ಓದೋ ಅಂತ ಮೈಂಡ್ ಸೆಟ್ ಆದರೂ ಬಂದರೆ 3 months ಮಾಡಲಿ. PUCಗೂ ಕೂಡ. ಮತ್ತು ಜೊತೆಗೆ ಈಗೇನು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಏನಿದೆಯಲ್ಲ, ಆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಆಲ್ರೆಡಿ 20 marks ಇಸ್ ಬೀಯಿಂಗ್ ಗಿವನ್ ಬೈ ದಿ ಸ್ಕೂಲ್. ಅದ್ರ ಪ್ರಕಾರ ಏನು ಮಾಡಬೇಕು, ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಆಗಿದ್ದಾರೆ, ಅವರ ಜನರಲ್ ಬಿಹೇವಿಯರು, ಲಾಸ್ಟ್ ಇಯರ್ ಎಲ್ಲ ಸ್ಟೂಡೆಂಟ್ಸು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಅಟೆಂಡ್ ಆಗಿದ್ದಾರೆ. ಅದ್ರ ಪ್ರಕಾರ ಅವ್ರು ಲಾಸ್ಟ್ ಇಯರ್ ಏನು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಬಂದಿತ್ತು ಅದನ್ನೇ ಈ ವರ್ಷನೂ ಕ್ಯಾರಿ ಓವರ್ ಮಾಡಿಬಿಟ್ಟು ಪ್ಲಸ್ ಇವ್ರಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟರೆ ಎಲ್ಲ ಮಕ್ಕಳು ಕೂಡ ಅವ್ರಿಗೊಂದು ಕಾನ್ಫಿಡೆನ್ಸ್, ಹೌದು ನಾನು ಎಕ್ಸಾಮು ತಗೋತಾ ಇದ್ದೀನಿ, ನಾನು ತೇರ್ಗಡೆ ಆದೆ, ನನಗೊಂದು ಕಾನ್ಫಿಡೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಬರುತ್ತೆ. ಮತ್ತು ಈ ಸಮಾಜಕ್ಕೂ ಕೂಡ ಮಕ್ಕಳನ್ನ ನಾವು ಸುಮ್ಮನೆ ಪಾಸ್ ಮಾಡಿಲ್ಲ, ನಾವು ಅವ್ರಿಗೊಂದು ಕನಿಷ್ಠ ಮಾನದಂಡ ಇಟ್ಟು ನಾವು ಪಾಸ್ ಮಾಡಿದ್ದೀವಿ. ಹಾಗಾಗಿ ನೀವು ನಾಳೆ ದಿವಸ ಅವ್ರಿಗೆ ಕೆಲಸ ಕೊಡುವಾಗ್ಲೂ ಕೂಡ ಯೋಚನೆ ಮಾಡಬಹುದು, ನೀವು ಅತಿಯಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಮಾಜಕ್ಕೂ ಒಂದು ನಿಜವಾಗ್ಲೂ ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ಸರ್ ಮಾತಾಡ್ತೀನಿ ನಾನು. ಪವನ್ ಅಂತ ಹೇಳಿ ತುಮಕೂರಿಂದ ಒಬ್ರು ಕಾಲ್ ಮಾಡಿದ್ದಾರೆ. ಪವನ್ ಅವರೇ ನಮಸ್ತೆ. ನಮಸ್ತೆ ಪವನ್, ಹೇಳಿ. ಮೇಡಮ್ ನಾವು ಜೋಡದುರ್ಗದಿಂದ ಕಾಲ್ ಮಾಡ್ತಾ ಇದೀವಿ. ಓಕೆ. ಈಗ ಹೇಳ್ಬೇಕು ಅಂದ್ರೆ ನನ್ನ 2 ತಂಗಿದಿರು ಕೂಡ ಇದ್ದಾರೆ.
ಒಬ್ಳು SSLC ಓದ್ತಿದ್ದಾಳೆ, ಮತ್ತೆ ಇನ್ನೊಬ್ಳು 7th ಸ್ಟ್ಯಾಂಡರ್ಡ್. ಓಕೆ. ಅವ್ರೊಬ್ಳು SSLC ಅವರು ಈಗ ಆನ್ಲೈನ್ ಕ್ಲಾಸ್ ನಡೀತಿವೆ, ಒಂದೊಂದು ಈಗ ಕ್ಲಾಸ್ ಅಟೆಂಡ್ ಮಾಡ್ತಿದಾರೆ, ಬಟ್ ಸರಿಯಾಗಿ ಪಾಠಗಳು ಮಾಡ್ತಿಲ್ಲ. ಮತ್ತೆ ಆನ್ಲೈನ್ ಕ್ಲಾಸಸ್ ಕೂಡ ಸರಿಯಾಗಿ ಆಗ್ತಿಲ್ಲ ಮೇಡಮ್. ಇನ್ನೊಂದು ಮೇನ್ ಏನಾಗಿ ಆನ್ಲೈನ್ ಕ್ಲಾಸ್ ನಡೆಯೋದ್ರಿಂದ ನಮ್ಮ ಹುಡುಗಿಯರು ಮೊಬೈಲ್ಗೆ ಅಡಿಕ್ಟ್ ಆಗೋಗಿದ್ದಾರೆ. ಮಾಮೂಲಿ ಯಾವ ಆಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೋಡೋದು, ಬೇರೆ ಬೇರೆ ಅಥವಾ ಅದಕ್ಕೆ ಅಡಿಕ್ಟ್ ಆಗೋದು, ಮತ್ತೆ ಹುಡುಗರು ಅವ್ರ ಕ್ಲಾಸ್ಮೇಟ್ಸ್ ನೆಲ್ಲ ಕರ್ಕೊಂಡ್ ಬಂದು ನೋಡೋದು, ಇದು ಫುಲ್ ಇದೇ ಆಗೋಗಿದೆ. ಆನ್ಲೈನ್ ಕ್ಲಾಸ್ ಇಂದ ಯಾವುದೇ ರೀತಿಯ ಉಪಯೋಗ ಇಲ್ಲ, ಮಕ್ಕಳು ಅಡಿಕ್ಟ್ ಆಗ್ತಿದ್ದಾರೆ ಅಷ್ಟೇ. ಇಂಟರ್ನೆಟ್ ಅಡಿಕ್ಷನ್ ಆಗ್ತಾ ಇದೆ ಅಂತ ಡಾಕ್ಟರ್ ಸುಪ್ರೀತ್ ಅವ್ರು ಹೇಳ್ತಾ ಒಂದು ಕೆಲವು ವಿಚಾರಗಳು ಇದಕ್ಕೆ ಆಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. CCE ಮೆಥಡನ್ನು ನಾವು ಫಾಲೋ ಮಾಡ್ತಾ ಇದ್ವಿ, ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತೇಳಿ. ಅದರಲ್ಲಿ 2 FA ಅಂತ ಎಕ್ಸಾಮ್ಸ್ಗಳಿದ್ವು, 2 ಇದು SA ಎಕ್ಸಾಮ್ಸ್ ಅಂತ ನಾವು ಮಾಡ್ತಾ ಇದ್ವಿ. ಸೊ ಈ ವರ್ಷ ಯಾವೂ ಆಗಿಲ್ಲ. ಸೊ ಇವರು FA ಮಾರ್ಕ್ಸನ್ನು ಕೊಡಿ ಅಂತ ಹೇಳಿದ್ದಾರೆ, ಆಗಿಲ್ಲ. ಸೊ ಉಳಿದಂಥ 4 ತಿಂಗಳಲ್ಲಿ ಅರ್ಧ ಸಿಲೆಬಸ್ಸಿಗೆ ಡೌನ್ ಮಾಡಿದರೆ, ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ಕನೆಕ್ಟ್ ಇರೋವಂಥವು ಇರ್ತವೆ, ಕೆಲವು ಇಂಪಾರ್ಟೆಂಟ್ ಇಲ್ದಿರೋ ಚಾಪ್ಟರ್ಗಳನ್ನ ಬಿಟ್ಟು ಕಡಿಮೆ ಚಾಪ್ಟರ್ಸ್ಗಳನ್ನು 50% ಚಾಪ್ಟರ್ಸ್ಗಳನ್ನ ಗುರ್ತು ಮಾಡಿ, ಇಂತಿಂಥ ಸಿಲೆಬಸ್ ಅಂತ ಗುರ್ತು ಮಾಡಿ, ಸೊ ಕಂಟಿನ್ಯೂಸ್ ಕಾಂಪ್ರಿಹೆನ್ಷನಲ್ಲಿ 1 FA ಮಾಡಿ, 1 SA ಎಕ್ಸಾಮ್ಸನ್ನು ಮಾಡಿ, ಮಕ್ಕಳಿಗಾದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಿ ಅವ್ರು ಹೇಳ್ದಂಗೆ ಹೆಚ್ಚು ಇದನ್ನು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಕೊಡ್ತೀವಿ ಅಂತ ಪ್ಯಾಟರ್ನನ್ನು ಮಕ್ಕಳಿಗೆ ತಿಳಿಸಿದರೆ ಅವ್ರಿಗೆಲ್ಲ ಒಂಥರ ಉತ್ಸಾಹ ಬರುತ್ತೆ, ಕಡಿಮೆ ಚಾಪ್ಟರ್ಸು ನಾವು ಓದೋಣ ಈಗ ಅಂತ ಒಂದು ಬರುತ್ತೆ. ಎರಡನೇದಾಗಿ ಅವ್ರು ಕ್ಲಾಸಿಗೆ ಕರೆಸಿದ್ರೆ ಎಂಥ ಸಮಸ್ಯೆ ಆಗಲಾರ್ದು ನನ್ನ ಪ್ರಕಾರ. SOPನ ಇದು ಮಾಡಿಬಿಟ್ಟು ಸ್ಟ್ರಾಂಗಾಗಿ ಕ್ಲಾಸಿಗೆ ಆಫ್ಲೈನ್ ಕ್ಲಾಸಸ್ಸಲ್ಲಿ ಅವ್ರಿಗೆ ಅಟೆಂಡ್ ಮಾಡಿಸ್ಬಿಟ್ಟು ಅವ್ರಿಗೆ ಮೋಟಿವೇಶನ್ ಮಾಡಿಬಿಟ್ಟು ಸೊ ಮಾರ್ಕ್ಸನ್ನು ಕಟ್ ಮಾಡಬೇಕಾಗುತ್ತೆ ಎಕ್ಸಾಮ್ನಲ್ಲಿ. ಸೊ ಇವರು 80 ಮಾರ್ಕ್ಸಿಗೆ ಮಾಡ್ತಾಯಿದ್ರು, 20 ಇಂಟರ್ನಲ್ ಮಾರ್ಕ್ಸ್ ಇತ್ತು, 20 ಇಂಟರ್ನಲ್ ಮಾರ್ಕ್ಸು ಶಾಲೆಯಿಂದ ಕೊಡ್ತಾರೆ. 80 ಮಾರ್ಕ್ಸನ್ನು ಕಡಿಮೆ ಮಾಡಿ 40 ಮಾರ್ಕ್ಸು ಅಥವಾ 50 ಮಾರ್ಕ್ಸ್ಗೂ ಕಡಿಮೆ ಮಾಡಿ ಸೊ ಎಕ್ಸಾಮ್ಸನ್ನು ಅಷ್ಟಕ್ಕೆ ಮಾಡಿದರೆ ಮಕ್ಕಳು ಪರ್ಸೆಂಟೇಜ್ ರೈಸ್ ಆಗುತ್ತೆ, ಅವ್ರ ಮಾರ್ಕ್ಸ್ ಕಾರ್ಡಿಗೆ ಒಂದು ವ್ಯಾಲ್ಯೂ ಇರುತ್ತೆ ಮಾರ್ಕ್ಸ್ ಕಾರ್ಡನ್ನು ನೋಡುವಾಗ. ಬಟ್ ನೀವು ನೈತಿಕವಾಗಿ ತಗೊಂಡಾಗ ಮಕ್ಕಳಿಗೆ ಕಲಿಕೆ ತೃಪ್ತಿದಾಯಕವಾಗಿರಲ್ಲ, ಇಡೀ ಫ್ಯೂಚರು ಕತ್ತಲೆಮಯವಾಗಿರುತ್ತೆ. ಇದು ವಾಸ್ತವನ ನಾವು ಅರ್ಥ ಮಾಡ್ಕೋಬೇಕು. ನಾವು ಮಕ್ಕಳನ್ನ ಕತ್ತಲೆಯಲ್ಲಿ ತಳ್ಳಿದ್ದೀವಿ, ನಮ್ಮ ವಿಫಲತೆಯನ್ನು ಮುಚ್ಕೊಳ್ಳೋದಕ್ಕೆ ಕತ್ತಲೆಯಲ್ಲಿ ತಳ್ಳಿದ್ದೀವಿ ಅನ್ನೋದನ್ನ ಶಿಕ್ಷಣ ಮಂತ್ರಿಗಳು ಒಪ್ಕೋಬೇಕಾಗುತ್ತೆ ಬಹಿರಂಗವಾಗಿ. ಅವ್ರು ತಪ್ಪು ಮಾಡಿದ್ದಾರೆ, ಮತ್ತೆ ತಪ್ಪಿನ ಮೇಲೆ ಮತ್ತೊಂದು ತಪ್ಪುಗಳನ್ನು ಮಾಡ್ತಾನೇ ಹೋಗೋದು ಎಷ್ಟು ಸರಿ? ಇವರಂತಾರೆ ಶನಿವಾರ ದಿವಸ ನಾವು ಮೀಟಿಂಗ್ ಕರಿತೀವಿ ಅಂತಾರೆ. ನಾನು ಗ್ರಾಮೀಣ ಪ್ರದೇಶದ ಸುಮಾರು 1000 ಶಾಲೆಗಳನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ನಮ್ಮನ್ನು ಕರೆದಿಲ್ಲ, ಪೋಷಕ ಮಂಡಳಿನೂ ಕರೆದಿಲ್ಲ. ಸೊ ಯಾರನ್ನ ಕರೆದು ಇವ್ರು ಮೀಟಿಂಗ್ ಮಾಡ್ತಿದ್ದಾರೆ, ಯಾರನ್ನ ಕರೆದು ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ನಮಗಂತೂ ಗೊತ್ತಾಗ್ತಿಲ್ಲ. ಪ್ರತಿ ಸಾರಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ. ದಿನಾಂಕ ಘೋಷಣೆ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದ ಅಂಕಲ್ ಮೊನ್ನೆಯಿಂದ ಆತಂಕ ಎಲ್ರಿಗೂ ಶುರುವಾಗಿದೆ ಇಡೀ ರಾಜ್ಯಾದ್ಯಂತ. ಸೊ ಇದು ಸಮಸ್ಯೆ ಆಗ್ತಾ ಇರೋದು. ದಯವಿಟ್ಟು ಈಗಲಾದರೂ ಶಿಕ್ಷಣ ಮಂತ್ರಿಗಳು ಅರ್ಥ ಮಾಡ್ಕೊಂಡು ಎಲ್ಲದಕ್ಕಿಂತ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಕರಿಕ್ಯುಲಮ್. ಈ ಕರಿಕ್ಯುಲಮ್ ರೀಡಿಸೈನಿಂಗು, ಪ್ರೋಗ್ರಾಮ್ ಆಫ್ ವರ್ಕ್, ಪ್ಲಾನ್ ಆಫ್ ವರ್ಕ್ಸ್, ಇದಿಷ್ಟನ್ನು ಕೂಡ ಪ್ಲಾನ್ ಆಫ್ ಟೀಚಿಂಗ್ ಬಗ್ಗೆ ಎಲ್ಲ ಮಾಡಬೇಕು. ಇದಿಷ್ಟನ್ನು ಮಾಡಕ್ಕೆ ಶಿಕ್ಷಕರು ಬೇಕು, ಇದಿಷ್ಟನ್ನು ಮಾಡಕ್ ಶಿಕ್ಷಕರು ಬೇಕು. ಶಿಕ್ಷಕರನ್ನ ಕರೆದೇ ಇಲ್ಲ, ಅಲ್ಲಿ ಶಿಕ್ಷಕರನ್ನ ತಿರ್ಗಾ ಗಣನೆಗೂ ತಗೊಳ್ತಾ ಇಲ್ಲ ಇವರು. ಶಿಕ್ಷಕರಿಗೂ ಆ ಕೋಪ ಇದೆ, ಏನ್ ಮಾಡ್ಬೇಕು ಅಂತ. ಮೊನ್ನೆಯಿಂದ ಆನ್ಲೈನ್ ಕ್ಲಾಸ್ ಆಗ್ಲಿ ಏನಾರ ಆಗ್ಲಿ ಹಾಗೆ ಪಾಸ್ ಮಾಡ್ಬೇಕು ಅಂದ್ರೆ ಶಿಕ್ಷಕರಿಗೆ ತಲೆಗೆ ಏನ್ ಬಂದಿದೆ ಸೈಕಾಲಜಿಕಲಿ ಅಂದ್ರೆ, ನಾವು ಇಷ್ಟೆಲ್ಲ ಪಾಠ ಮಾಡಿ ಇವ್ರು ತಿರ್ಗಿ ಪಾಸ್ ಮಾಡ್ತಾರೆ ಅಂತಂದ್ರೆ ಹೋಗತ್ಲಾಗ ಆನ್ಲೈನ್ ಕ್ಲಾಸ್ ಬೇಡ ಅಂತ ಹೇಳಿ ಬಿಟ್ಬಿಟ್ರೆ ಇದು ಎಲ್ಲೋ ಒಂದ್ ಕಡೆ ಈ ಡಿಸ್ಪ್ಯಾರಿಟಿ ಆಫ್ ಇದು ಅಲ್ಲಿ ಎಲ್ರಿಗೂನು ಅವ್ರವ್ರದೇ ಆದಂತ ಒಂದು ಸೆಲ್ಫ್ ರೆಸ್ಪೆಕ್ಟು ಇರುತ್ತೆ. ಇದೇನಾಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಆ ಈಗೋನ ಹರ್ಟ್ ಮಾಡ್ತಾ ಇದ್ದಾರಾ ಎಲ್ಲೋ ಒಂದ್ ಕಡೆ, ಈಗೋನ ಟಚ್ ಮಾಡಿ ಟೀಚರ್ಸ್ ಹಾರ್ಟ್ನ ಈಗೋ ಸ್ಕ್ರಾಚ್ ಮಾಡ್ತಾ ಇದ್ದಾರೆ ಇದು ಅಂತ ಅನ್ಸುತ್ತೆ. ಮೇಡಮ್ ಇದಕ್ಕೊಂದು ಆ್ಯಡ್ ಮಾಡ್ತೀನಿ ನಾನು. ಮೊನ್ನೆ ಒಂದ್ಸಾರಿ ಅದನ್ನ ಹೇಳ್ಬೇಕು ಬೇಡ ಗೊತ್ತಾಗ್ತಾ ಇಲ್ಲ, ಮೊನ್ನೆ ಒಂದ್ಸಾರಿ ನಮ್ಮನ್ನು ಮೀಟಿಂಗ್ ಕರೆದಿದ್ರು ಡೈರೆಕ್ಟ್ರು ಆಫೀಸಲ್ಲಿ. ಅಲ್ಲೊಬ್ರು ಒಳ್ಳೆ ಸೀನಿಯರ್ ಟೀಚರ್ಸ್ ಇದ್ದರು, ತುಂಬ ಸೀನಿಯರ್ ಟೀಚರ್ಸ್. ಮಾತಾಡುವಾಗ ನಾನು ಅವ್ರಿಗೆ ಅಂದೆ, ಸರ್ ನೀವು ಶಿಕ್ಷಕರು, ನಿಮಗೆ ಮನಸ್ಸಿಗೆ ಏನೋ ಅನ್ನಿಸ್ತಾ ಇಲ್ವಾ ಒಂದು ಸಿಲೆಬಸ್ಸನ್ನು ಡಿಸೈನ್ ಮಾಡಬೇಕು ಅಂತ, ಅನ್ನಿಸ್ಲಿಲ್ವಾ ಈ ವರ್ಷ ಅಂತ ನಾನು ಅಂದಾಗ, ಇಲ್ಲ ಲೋಕೇಶ್, ಫ್ಯಾಕ್ಟ್ ಟೈಮ್ ಟೆಲ್ಲಿಂಗ್ ಯು, ನಾನು 3 ಸಾರಿ ಹೋಗಿ ನಮ್ಮ ಸೀನಿಯರ್ ಅಧಿಕಾರಿಗೆ ಕೇಳಿದೆ, ಸರ್ ಸಿಲೆಬಸ್ಸು ಮೇ ತಿಂಗಳಲ್ಲಿ ನಾವು ಕೊಡಲೇಬೇಕು ಸರ್ ಅಟ್ಲೀಸ್ಟ್ ಅಂತ. ಕೇರೇ ಮಾಡಲಿಲ್ಲ ಅವರು. ಸೊ ಶಿಕ್ಷಣ ಮಂತ್ರಿಗಳನ್ನ ಕೋವಿಡ್ಗೆ ಹಾಕಿದ್ರಿಂದ ಬರೀ ಕೋವಿಡ್ ಕಡೆನೇ ಹೇಳಿದ್ರ ವಿನಃ ಸಿಲೆಬಸ್ ಮಾಡೋಕ್ಕೆ ನನ್ನನ್ನು ಬಿಡಲೇ ಇಲ್ಲ ಅಂತಂದರು. ಕೊನೆಗೆ ಆ ಅಧಿಕಾರಿ ಟ್ರಾನ್ಸ್ಫರ್ ಆದರು, ಯಾರು ಸೀನಿಯರ್ ಅಧಿಕಾರಿ. ಕೊನೆಗೆ ಇನ್ನೊಬ್ರು ಬಂದು ಜಾಯಿನ್ ಆಗೋದಕ್ಕೆ 1 ತಿಂಗಳಾಗೋಯ್ತು, ಅಲ್ಲಿಗೆ ಅಕ್ಟೋಬರ್ ಬಂದ್ಬಿಡ್ತು. ಸೊ ಈಗಲಾದ್ರೂ ಅದೇನು 1 ದಿನ 2 ದಿವಸ ರೆಗ್ಯುಲರ್ ಪ್ರೋಸೆಸ್. ಬಟ್ ಏನಂದ್ರೆ ಅವ್ರ ಟ್ರಾನ್ಸ್ಫರ್ ಪ್ರೋಸೆಸ್ ಏನೇ ಇರ್ಲಿ,
ದೇ ಹ್ಯಾವ್ ಟು ಕಾನ್ಸಂಟ್ರೇಟ್. ಈಗ ಅಲ್ಲಿ ಸಿಸ್ಟಮ್ ಆಫ್ ಎಜುಕೇಶನ್ ಒಂದು ಪ್ರೋಸೆಸ್ ಇದೆಯಲ್ಲ, ಅದು ಯಾರೇ ಅಧಿಕಾರಿ ಬರ್ಲಿ ಯಾರೇ ಬರ್ಲಿ ಪ್ರೋಸೆಸ್ ಆಗಿ ನಡ್ಕೊಂಡು ಹೋಗ್ಬೇಕು. ಈಗ ಶಿಕ್ಷಣ ಮಂತ್ರಿ ಕೋವಿಡ್ ಕೊಟ್ಟದ್ದು ಅಲ್ಲ, ಒಂದ್ ನಿಮಿಷ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಇಲಾಖೆ ಇಟ್ ಶುಡ್ ನಾಟ್, ಇಟ್ಸ್ ಎ ಗವರ್ನೆನ್ಸ್, ಅದು ಇಟ್ ಶುಡ್ ನಾಟ್ ಬಿ ಎ ಪರ್ಸನ್ ಡ್ರಿವನ್, ಇಟ್ ಶುಡ್ ಬಿ ಎ ಪ್ರೋಸೆಸ್ ಡ್ರಿವನ್. ಪರ್ಸನ್ ಡ್ರಿವನ್ ಮೇಲೆ ಆಯ್ತು ಅಂತಂದ್ರೆ ಹಂಗಾರೆ ಈಗ ಯಾರೋ ಒಬ್ರು, ಈಗ ಒಂದು ದೇವಸ್ಥಾನದಲ್ಲಿ ನಾನು ಹೇಳೋದು ವೆರಿ ಸಿಂಪಲ್, ಇಷ್ಟು ಜನ ನೋಡ್ತಾ ಇದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ದೊಡ್ಡ ದೇವಸ್ಥಾನ, ಊರಿಗೆ ದೊಡ್ಡ ದೇವರು ಅಂತ ಇಟ್ಕೊಳ್ಳಿ. ಆ ದೇವರಿಗೆ ಒಬ್ರು ಪುರೋಹಿತರು ಪೂಜೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟೋ ವಯಸ್ಸಾಗುತ್ತೆ, ಅಕಸ್ಮಾತ್ ಆ ನೆಕ್ಸ್ಟ್ ಅವ್ರು ಪೂಜೆ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಕಾಲು ಆಗೋಗ್ತಾರೋ ಅಥವಾ ಇನ್ನೇನೋ ಆಗೋಗ್ತಾರೆ. ಹಾಗಂತ ಅದು ಮುಗಿಯಿತು ಅಂದ ತಕ್ಷಣ ನೆಕ್ಸ್ಟ್ ಇನ್ ಯಾರು ಪೂಜೆನೆ ಮಾಡಲ್ವಾ ಅಲ್ಲಿ ದೇವಸ್ಥಾನಕ್ಕೆ? ಇಟ್ ಇಸ್ ಎ ಪ್ರೋಸೆಸ್ ಡ್ರಿವನ್. ಅದ್ರ ಈಗ ಏನೋ ಈ ಬಾಟ್ಲಿಂಗ್ ಆಫ್ ದಿ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಆ ಬಾಟ್ಲಿಂಗ್ ಕ್ಯಾಪ್ ಏನೋ ಹಾಕೊಂಡ್ ಕೂತ್ಕೊಳ್ಳೋದಾದ್ರೆ ಅದಿಲ್ಲ ಅಂತಂದ್ರೆ ಮುಗ್ದಾಯ್ತಾ? ಇಲ್ಲಲ್ಲ, ಅದಕ್ಕೊಂದು ಮಿಷನ್ ಇದೆಯಲ್ಲ. ಈ ಉದಾಹರಣೆಯನ್ನ ಯೂಸ್ ಇಟ್. ಆ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡೆಸಿಲ್ಲ ಅದನ್ನ ವ್ಯವಸ್ಥೆ ಅಂತ. ಓಕೆ, ಸೋಮಶೇಖರ್ ಅಂತ ಹೇಳಿ ಬೆಂಗಳೂರಿನಿಂದ ಒಬ್ರು ಕಾಲ್ ಮಾಡಿದ್ದಾರೆ. ಸೋಮಶೇಖರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸೋಮಶೇಖರ್. ನಮಸ್ತೆ. ನಮಸ್ತೆ, ಅಲ್ಲಿ ಕೂತಿರೋರ್ಗೆಲ್ಲ ನಮಸ್ಕಾರ ಸರ್. ನಮಸ್ತೆ ಸರ್, ಇವಾಗ SSLC ಎಕ್ಸಾಮಿನೇಷನ್ಸ್ ಇದು ಮಾಡ್ತಾ ಇದ್ದಾರೆ, ಬಟ್ ಯಾವ ಟೈಮು ಯಾವಾಗ ನಿಗದಿಪಡಿಸ್ತಾರೆ ಅನ್ನೋದು ಮುಖ್ಯ. ಇವಾಗ ನಮ್ಗೆ ಸ್ಕೂಲ್ ಕಳಿಸ್ತಿದ್ದಾಗ ಆನ್ಲೈನ್ ಕ್ಲಾಸ್ ನಡೀತಿದೆ ಮಗುಗೆ, ಅವ್ನಿಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅವ್ನಿಗೆ ಕಂಪ್ಲೀಟ್ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂತಾನೆ, ಓದ್ತಾ ಇದ್ದಾನೆ. ಈ ಬರೆಯೋ ವರ್ಕ್ ಜಾಸ್ತಿ ಕೊಡ್ತಾ ಇರ್ತಾರೆ ಅವ್ರಿಗೆ, ಓದೋಕ್ಕೆ ಆನ್ಲೈನ್ ಕ್ಲಾಸ್ ಪಾಠ ಕೇಳಕ್ಕೂ ಸಮಯ ಸಂದರ್ಭ ಕ್ಯಾಲ್ಕುಲೇಷನ್ ಆಗ್ತಾ ಇಲ್ಲ ಅವ್ರಿಗೆ. ಅವಾಗ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನೊಂದು ಇವಾಗ ಆನ್ಲೈನ್ ಸಿಟಿಗಳಲ್ಲಿ ಇಲ್ಲ ಆಗ್ತಿದೆ. ಗೌರ್ಮೆಂಟ್ ಮಕ್ಕಳಿಗೆ ಕ್ಲಾಸಸ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅವ್ರು ಪಾಪ ಪರದಾಡ್ತಿದ್ದಾರೆ. ಈ ಎಕ್ಸಾಮಿನೇಷನ್ಸ್ ಕೊಡ್ತೀನಿ ಅಂದಾಗ ಇವ್ರು ಎಕ್ಸಾಮ್ ಎಕ್ಸ್ಟೆಂಡ್ ಮಾಡಬೇಕೆ ಹೊರತು ಜೂನ್ ಜುಲೈಗೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಸರ್. ಖಂಡಿತ ಸರ್, ಜಲ್ದಿ ಮಾಡಬಹುದು. ಇಲ್ಲ, ಒಳ್ಳೆ ಸಜೆಷನ್, ಎಕ್ಸಾಮ್ ಮಾಡಿದ್ರೆ ಒಳ್ಳೆ ಸಜೆಷನ್. ನಾವು ಅದನ್ನೇ ಈಗ ಮಾಧ್ಯಮದ ಮುಖಾಂತರ ಅದನ್ನೇ ಹೇಳ್ತಾ ಇದೀವಿ ಸರ್. ಈಗ ಎಕ್ಸಾಮಿನೇಷನ್ April 30th ಆದ್ಮೇಲೆ ಡ್ಯೂರಿಂಗ್ ಮಂತ್ ಆಫ್ ಮೇ ಇಟ್ರೆ ಅಟ್ಲೀಸ್ಟ್ 3 months ಆ ಮಕ್ಕಳು ಕ್ಲಾಸ್ಗೆ ಹೋಗ್ತಾರೆ. 3 months ಆದ ನಂತರ ಎಕ್ಸಾಮಿನೇಷನ್ ಕಂಡಕ್ಟ್ ಆದ್ರೆ ಖಂಡಿತ ಆ ಮಕ್ಕಳಿಗೆ ಕಲಿಕಾ ಇಂಟ್ರೆಸ್ಟು ಬರುತ್ತೆ, ಎಕ್ಸಾಮಿನೇಷನ್ ಇಂಟ್ರೆಸ್ಟು ಬರುತ್ತೆ, ತೇರ್ಗಡೆನೂ ಆಗ್ತಾರೆ, ಮುಂದಲ ಕ್ಲಾಸ್ಗಳಿಗೆ ಬಹಳ ಖುಷಿಯಾಗಿ ಮನಸ್ಥಿತಿಯಿಂದ ಹೋಗ್ತಾರೆ ಅನ್ನೋದು ನಮ್ದು ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಅವರೇ TV5 ಜೊತೆ ಮಾತನಾಡಿದಕ್ಕೆ. ಎಸ್ ಸರ್, ಈಗೆಲ್ಲ ಒಂದಷ್ಟು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಎಲ್ಲಾ ವಿಚಾರಗಳು ಅಟ್ಲೀಸ್ಟ್ ಏನೋ ಒಂದಷ್ಟು ಕಲಿಕೆ ಆಗಿದೆಯಲ್ಲ ಆ ಮಕ್ಕಳ ವಿಚಾರವಾಗಿ ನಾವು ಹೇಳಿದ್ರೆ ಓಕೆ. ಬಟ್ ಈಗ ಸೌಂದರ್ಯ ಅಂತ ಹೇಳಿ ಒಬ್ರು ಕಾಲ್ ಮಾಡಿದ್ರು, ಅಂತ ಮಕ್ಕಳ ಪರಿಸ್ಥಿತಿ ಏನ್ ಸರಿ? ಅದಕ್ಕೆ ಹೇಳ್ತಾ ಇರೋದು 3 ತಿಂಗಳು ಫಿಸಿಕಲ್ ಕ್ಲಾಸಸ್, ಆಮೇಲೆ ಪೋರ್ಷನ್ಸ್ ಅನ್ನ ನಾಟ್ 30%, 40% ಪೋರ್ಷನ್ಸ್ ಅನ್ನ ರೆಡ್ಯೂಸ್ ಮಾಡಿ, ಮತ್ತೆ ಮಾರ್ಕ್ಸ್ ಅಷ್ಟೇ ಪ್ಲೀಸ್ ಟ್ರೈ ಟು ಮೇಕ್ 60 marks ಆಸ್ ಮಲ್ಟಿಪಲ್ ಚಾಯ್ಸ್, 20 marks ಅನ್ನ ಇಂಟರ್ನಲ್ ಅಸೆಸ್ಮೆಂಟ್, ಅಲ್ಲಿಗೆ 80 marks ಆಯ್ತು. ಇನ್ 20 marks ಬರೆಯೋದಕ್ಕೆ ಕೊಡಿ, ಥಿಯರಿ ರೈಟಿಂಗ್ ಕೊಡಿ. ಸೊ ಅಲ್ಲಿಗೆ ಏನಾಗುತ್ತೆ 100 marks ಆಗತ್ತೆ. ಮಾಡಕ್ ಆಗಲ್ವಾ ಇವರು? ಬೇಡ, ಎಲ್ಲವೂ ಕೂಡ ಲೆಟ್ ದೆಮ್ ರೆಡ್ಯೂಸ್ ಇಟ್ ಟು 50 marks. 50 marks ಮಾಡೋದಾದ್ರೆ ಗಿವ್ ಎವ್ರಿಥಿಂಗ್ ಇನ್ ಮಲ್ಟಿಪಲ್ ಚಾಯ್ಸ್, ಕ್ಲಿಯರ್ ಇಟ್ ಔಟ್. ಅದರಲ್ಲೂ ಏನಾದ್ರು ಮಲ್ಟಿಪಲ್ ಚಾಯ್ಸ್ ಕೊಡ್ಬೇಕಾ? 30 marks ಗೆ ಮಲ್ಟಿಪಲ್ ಚಾಯ್ಸ್ ಕೊಡ್ಲಿ, ಇನ್ 20 marks ಇಂಟರ್ನಲ್ ಅಸೆಸ್ಮೆಂಟ್. ಏನ್ ಮಾರ್ಕ್ಸ್ ಕೊಡ್ಬೇಕು ಅನ್ನೋದು ಸುಮ್ಮನೆ 20 marks ಕೊಟ್ಟು ಕಳ್ಸೋದಲ್ಲ. ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಲಾಸ್ಟ್ ಇಯರ್ ಏನ್ ಇಂಟರ್ನಲ್ ಅಸೆಸ್ಮೆಂಟ್ ಬಂದಿತ್ತಲ್ಲ ಆ ಬೇಸಿಸ್ ಮೇಲೆ ಕಲಿಕಾ ಗುಣ ಹೇಗಿದೆ ಅಂತ ಹೇಳಿ ಅವರ ಶಿಕ್ಷಕರಿಗೆ, ಅವ್ರ ತಂದೆ ತಾಯಿಗಿಂತ ಅವ್ರಿಗೆ ಕಲಿಕಾ ಗುಣ ಏನು ಅನ್ನೋದು ಗೊತ್ತಿರುತ್ತೆ. ಆ ಶಿಕ್ಷಕರದ್ದು ಗಣನೆಗೆ ತಗೊಂಡು ಅವರು ಲೆಟ್ ದೆಮ್ ಗಿವ್ ದಿ ಮಾರ್ಕ್ಸ್. ಯಾರು ಕೂಡ ಆ ಮಾರ್ಕ್ಸ್ಗೆ ಮಕ್ಕಳು ಹಾಳಾಗ್ಲಿ ಅಂತ ಯಾವ ಶಿಕ್ಷಕರು ಕೂಡ ಇವತ್ತು ಕೂಡ ಕನ್ಸವನ್ಸಲ್ಲೂ ಅನ್ಸಲ್ಲ. ಯಾಕೆಂದ್ರೆ ಯಾವುದೇ ಮಕ್ಕಳಿಗೆ, ನಾನು ಅದನ್ನೇ ಎಷ್ಟೋ ಸಲ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ, ದೇರ್ ಆರ್ 3 ಜನ ವ್ಯಕ್ತಿಗಳು ನಿಮ್ಮ ಯಶಸ್ಸನ್ನ ಹಾರೈಸೋದು. ಮೊದಲನೇದು ನಿಮ್ಮ ತಾಯಿ, ಎರಡನೇದು ನಿಮ್ಮ ತಂದೆ, ನೆಕ್ಸ್ಟ್ ನಿಮ್ಮ ಗುರುಗಳು. ಇವ್ರು 3 ಜನನೇ ನಿಮ್ಮ ಯಶಸ್ಸನ್ನ, ಶ್ರೇಯಸ್ಸನ್ನ ಅತ್ಯಂತ ಈ ಪ್ರಪಂಚದಲ್ಲಿ ಸಂತೋಷದಿಂದ ನೋಡೋದು ಅಂದ್ರೆ ಇವ್ರು 3 ಜನನೇ ಹೊರತು. ಸೊ ಹಾಗಾಗಿ ಶಿಕ್ಷಕರನ್ನ ಗಣನೆಗೆ ತಗೊಂಡು ಅವ್ರು ಖಂಡಿತ ಅದೊಂದು ಮಾರ್ಕ್ಸ್ ಅನ್ನು ಕೊಡ್ತಾರೆ. ಅದ್ರ ಪ್ರಕಾರ ಅವ್ರು ಮುಂದಿನ ತರಗತಿಗಳಿಗೆ ಹೋದ್ರೆ ಅವ್ರಿಗೂ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಹೌದು ನಾನು ಎಕ್ಸಾಮ್ ಬರೆದು ಬಂದೇನು. ಇಲ್ಲ ಅಂದ್ರೆ ಯಾವಾಗ್ಲೂ ತಲೆಯಲ್ಲಿ ಕುರಿತಿರುತ್ತೆ, ಎಕ್ಸಾಮ್ ಆಗ್ಲಿಲ್ಲ ಪಾಸ್ ಆದೆ, ಎಕ್ಸಾಮ್ ಆಗಿಲ್ಲ ಪಾಸ್ ಆದೆ, ನಾನೇನು ಓದಿಲ್ಲ. ಮೈಸೂರಿನಿಂದ ಕಮಲಾ ಅಂತ ಹೇಳಿ ಒಬ್ರು ಕಾಲ್ ಮಾಡಿದ್ದಾರೆ. ಕಮಲಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಹಲೋ ಮೇಡಮ್, ಇದು ನನ್ನ ಮಗಳು ಬಂದು 2nd PUC. ಓಕೆ. ಮಗ ಬಂದು SSLC. ಹೇಳಿ. ಏನಾಗಿದೆ ಅಂದ್ರೆ ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ಈಗ ನೋಡಿ, ಇವತ್ತು ಕರೆನ್ಸಿನೇ ಮುಗ್ದೋಯ್ತು ನಮ್ಗೆ. ಕ್ಲಾಸ್ ಎಲ್ಲ ಮಕ್ಕಳಿಗೆಲ್ಲ ನಡೀತಾ ಇದೆ. ಏನು ಕ್ಲಾಸ್ 2 ಕ್ಲಾಸ್ ಹೋಯ್ತು ಅವನ್ಗೆ. ಅದ್ರಿಂದ ಇವಾಗ ಏನು ಮಾಡ್ಬೇಕು?
2 ಕ್ಲಾಸ್ ಅಟೆಂಡೇ ಮಾಡ್ಲಿಲ್ಲ ಅವನು. ಈಗ ಹೇಗಮ್ಮ ಅಟ್ಲೀಸ್ಟ್ ಈಗ ಆನ್ಲೈನ್ ಕ್ಲಾಸಸ್ಗಳು ಹೇಗ್ ನಡೀತದೆ, ಎಫೆಕ್ಟಿವ್ ಆಗಿದೆಯಾ, ಗೊತ್ತಾಗ್ತಿದೆ, ಸಿಲೆಬಸ್ ಆಗ್ತಾ ಇದೆ, ಅರ್ಥ ಆಗ್ತಿದೆ ಅಂತ ಆಗಲ್ಲ ಮೇಡಮ್. ನೆಟ್ವರ್ಕ್ ಅಲ್ಲಿ ಒಂದೊಂದ್ಸರಿ ಪ್ರೊನೌನ್ಸಿಯೇಷನ್ ಕೇಳಲ್ಲ ಮೇಡಮ್. ಅವ್ರ ಎಕ್ಸಾಮ್ಗೆ ಹೇಗ್ ಪ್ರಿಪೇರ್ ಆಗ್ತಾರೆ, ಆಮೇಲೆ ಸಿಲೆಬಸ್ ಗಳು ಏನಂತ ಅವ್ರಿಗೆ ಏನು ಅನೌನ್ಸ್ಮೆಂಟ್ ಮಾಡಿಲ್ಲ. ಮತ್ತೆ ಪ್ರಾಜೆಕ್ಟ್ ಮಾಡ್ತಿದ್ರು, ಸ್ಕೂಲಲ್ಲಿ ಪಾಠ ಕೇಳ್ತಿದ್ರು, ಮನೇಲಿ ಬಂದು ಓದ್ತಾ ಇದ್ರು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇತ್ತು. ಇವಾಗ ಏನಂದ್ರೆ ಏನೂ ಇಲ್ಲ. ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಮೇಡಮ್. ಜೂನು ಜುಲೈಯಲ್ಲಿ ಎಕ್ಸಾಮ್ ಮಾಡಿದ್ರೆ 3 ತಿಂಗಳಾದ್ರೂ ಅವರು ಸ್ವಲ್ಪ ಇದ್ ಮಾಡ್ಕೊತಾರೆ. ಅದ್ರ ಮೇಲೆ ಇವ್ರು ಈ ತರ ಮಾಡಿದಾಗ ಸರಿ ಹೋಗಲ್ಲ ಅಂತ ನನ್ನ ಅನಿಸಿಕೆ. ನಿಜ ನಿಜ ಅಮ್ಮ. ಎಲ್ಲಾ ಪೋಷಕರು ಇದನ್ನ ಹೇಳ್ತಾರೆ. ಮಕ್ಕಳಿಗೆ ತುಂಬಾ, ನನ್ನ ಮಗಳು 2nd ಇಯರ್, ನಮ್ಗೆ ತುಂಬಾ ಕನ್ಫ್ಯೂಸ್ ಆಗೈತೆ. ಮತ್ತೆ ಟೆನ್ಷನ್ ಅಂತೂ ತುಂಬಾ ವಿಪರೀತ ಆಗಿದೆ ಮೇಡಮ್. ಯಾಕೆಂದ್ರೆ ನನ್ನ ಮಕ್ಕಳ ಭವಿಷ್ಯ ಮುಖ್ಯ. ತುಂಬಾ ನಮ್ಮ ಮಕ್ಕಳ ಭವಿಷ್ಯ ಇವತ್ತು ತುಂಬಾ ಮುಖ್ಯ ಮೇಡಮ್. ಅವ್ರು ಈ ಸ್ಟೆಪ್ ಅಲ್ಲಿ ಈ ತರ ಆದ್ಮೇಲೆ ನಮ್ಗೆ ಎಷ್ಟು ಟೆನ್ಷನ್ ಆಗ್ಬೋದು, ನೀವೇ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿ ಮೇಡಮ್. ಫೀಸ್ ಎಲ್ಲ ಪೇ ಮಾಡಿದೀವಿ, ಮಗಳಿಗೂ ಮಾಡಿದೀವಿ, ಅದಲ್ದೆ ಅವ್ರಿಗೆ ಟ್ಯೂಷನ್ಗೂ ಕೂಡ ಹಾಕಿದೀವಿ ಮೇಡಮ್. ತುಂಬಾ ಆತಂಕ ಆಗಿದೆ. ಆಮೇಲೆ ನಾವು ಓದು ಅಂತ ನಾವು ಅವ್ರಿಗೆ ಇದ್ ಮಾಡ್ಬೇಕು. ನಿಜ ನಿಜ ಕಮಲಾ ಅವರೇ, ಖಂಡಿತ ಹೌದಮ್ಮ. ಇದೀವಿ ಮೇಡಮ್. ನಿಜ ನಿಜ ನಿಮ್ ಪರಿಸ್ಥಿತಿ ನಮಗೆ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮಾ TV5 ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ನೋಡಿ, ನಾನು ಆಗ್ಲೇ ಇದನ್ನ ಹೇಳಿದೆ, ನಾನು ವೆರಿ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಫರ್ಗೆಟ್ ಅಬೌಟ್ ಸ್ಟೂಡೆಂಟ್ಸ್ ಇರ್ಲಿ, ಸ್ಟೂಡೆಂಟ್ಸ್ ನ ತಾಯಂದ್ರು ಎಸ್ಪೆಷಲಿ ಯಾವ ಮಟ್ಟಕ್ಕೆ ಆತಂಕ. ನೋಡಿ, ಅವ್ರು ಮಾತಾಡ್ತಾ ಅವ್ರ ಕಣ್ಣಲ್ಲಿ ಎಲ್ಲೋ ನೀರು ಬರ್ತಾ ಇದೆ. ಅವ್ರ ಆ ವಾಯ್ಸ್ ಮಾತಾಡ್ತಾ ಇಟ್ ಇಸ್ ಈ ಪರಿಸ್ಥಿತಿ ನಿಜವಾಗ್ಲು ಇಂಥ ವಾಯ್ಸಸ್ ಅನ್ನ ನೀವು ನಿಜವಾಗ್ಲು ಒಂದು ಫ್ರೇಮ್ ಮಾಡಿ ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಕಳಿಸ್ಬೇಕು ನೀವು. ನಿಜ ಖಂಡಿತ ಶಿಕ್ಷಣ ಮಂತ್ರಿಗಳನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಇನ್ನೂ ಮಾಡ್ತಾ ಇದ್ದೀವಿ ನಾವು. ಬಟ್ ನೋಡೋಣ ಅವ್ರ ಕಡೆಯಿಂದ ಏನಾಗುತ್ತೆ, ಮುಂದಿನ ಹಂತದಲ್ಲಾದ್ರೂ ಏನಾದ್ರೂ ಬದಲಾವಣೆಗಳಾಗುತ್ತಾ ಅನ್ನುವಂಥದ್ದು. ನೋಡ್ತಾ ಇದ್ದೀವಿ ಎಷ್ಟು ಟೆನ್ಷನ್ಸ್ ಇದೆ ಪೋಷಕರಲ್ಲಿ ಅನ್ನುವಂಥದ್ದು. ಸೊ ಈಗ ಒಂದು ಶಿಕ್ಷಣ ಸಚಿವರು ಒಂದು ಸ್ಪಷ್ಟ ನಿರ್ಧಾರವನ್ನ ಈಗ ಹೇಳ್ಬಿಟ್ಟಿದ್ದಾರೆ. ಡಿಸೆಂಬರ್ ಎಂಡಲ್ಲಿ ಮತ್ತೆ ನಾವು ಇದನ್ನ ಅವಲೋಕನ ಮಾಡ್ತೀವಿ, ಪರಿಸ್ಥಿತಿ ಹೇಗಿದೆ ಅಂತ. ಅದಾದ್ಮೇಲೆ ನೋಡೋಣ, ಬಟ್ ಅಲ್ಲಿವರೆಗೂ ಕ್ಲಾಸಸ್ ಇಲ್ಲ ಅನ್ನುವಂಥದ್ದು. ಮೇಡಮ್, ಅದು ಸ್ಪಷ್ಟ ನಿರ್ಧಾರ ಅಲ್ಲ, ಹೇಳಿದಿಂದನೇ ಮತ್ತೊಂದು ನಿರ್ಧಾರ ಹೇಳ್ಬಿಟ್ರು ಅವರು. ಈಗ ಏನಾಗಿದೆ ಅಂದರೆ, ಸಿನ್ಸ್ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ, ಏಪ್ರಿಲ್ ನಾವು ಮಾರ್ಚು ಕಂಪ್ಲೀಟಾಗಿ ಕೈ ಬಿಟ್ಬಿಟ್ರು. ಏಪ್ರಿಲಿಂದ ಅವ್ರು ಹೇಳಿಕೆಗಳನ್ನ ಕೊಡ್ತಾ ಬಂದರು. ನೀವು ಒಂದು 100 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ನಾವು ಅಷ್ಟು ಗಮನಿಸಿದ್ದೀವಿ, ಲೀಸ್ಟು ಮಾಡ್ಕೊಂಡಿದ್ದೀವಿ. 100 ಸುಳ್ಳುಗಳನ್ನು ಹೇಳ್ಕೊಂತ ಬಂದಿದ್ದಾರೆ. 100 ಸುಳ್ಳಿನ ಸರದಾರ ಅಂತಲೂ ಹೇಳಿದ್ರು ತಪ್ಪಾಗಲ್ಲ. ಈಗ ಈ ನೆನ್ನೆ ಹೇಳಿದ ಮಾತನ್ನು ಮತ್ತೆಲ್ಲ ಬದಲಾಯಿಸ್ತಾರೆ ನಾಳೆಗೆ. ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತದಾರಲ್ಲ, ಮಕ್ಕಳ ಭವಿಷ್ಯವನ್ನು ಕತ್ತಲೆಗೆ ದೂಡುವಂತಹ ಕೆಲಸವನ್ನು ವ್ಯವಸ್ಥಿತವಾಗಿ ಶಿಕ್ಷಣ ಸಚಿವರು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ನನಗೂ ಕೂಡ ಖೇದ ಆಗ್ತಾಯಿದೆ. ಯಾಕಂದರೆ ಪ್ರಜ್ಞಾವಂತ ವ್ಯಕ್ತಿ ಅಯ್ಯಪ್ಪ. ಆಮೇಲೆ ಅವ್ರ ಪೇರೆಂಟ್ಸ್ಗಳು ಶಿಕ್ಷಕರು ಅಂತ ಹೇಳ್ತಾರೆ ಅವ್ರನ್ನ. ಶಿಕ್ಷಕರ ಮನೆಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ಶಿಕ್ಷಣ ಇಲಾಖೆಗೆ ಬಂದಾಗ ನಾವೆಲ್ಲರೂ ಖಾಸಗಿ ಶಿಕ್ಷಣ ಸಂಸ್ಥೆಯವರು ತಲೆ ಮೇಲೆ ಹೊತ್ಕೊಂಡ್ವಿ. ನಮಗಿನ್ನು ಜಸ್ಟಿಸ್ ಸಿಗುತ್ತೆ, ಈ ಶಿಕ್ಷಣ ಇಲಾಖೆಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡು ಬಂದ್ವಿ. ಅವರ ನಿರ್ಧಾರಗಳನ್ನು ನೋಡ್ತಾ ಇದ್ದರೆ ನಮಗೆ ಏನೋ ಆಗ್ತೈತೆ ಅಂತ ಭಯ ಹುಟ್ಟುತ್ತೈತೆ. ಇದುವರೆಗೂ ಇತಿಹಾಸದಲ್ಲಿ ನಾವು ಇಷ್ಟೊಂದು ಅವ್ಯವಸ್ಥೆಯನ್ನು ನಾವು ನೋಡಿರಲಿಲ್ಲ. ಆಮೇಲೆ ಮೇಲಾಗಿ ಈ ರಾಜ್ಯದಲ್ಲಿ ಬೇರೆ ಯಾವ ಇಲಾಖೆನೂ ಇಷ್ಟೊಂದು ದುಸ್ಥಿತಿಯಲ್ಲಿಲ್ಲ. ಈಯಪ್ಪ ಅದನ್ನು ತನ್ನ ಕೈಗೆ ತಗೊಂಡ್ಮೇಲೆ ಈ ಶಿಕ್ಷಣ ಸಂಪೂರ್ಣವಾಗಿ ಅಧಂಪತನಕ್ಕೆ ತಳ್ಳಿದ್ದಾರೆ, ಯಾವುದನ್ನು ಪ್ರಾಪರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ನಮ್ಮ ನಂಬಕ್ಕೆ ಆಗ್ತಾಯಿಲ್ಲ. ಇವಾಗ ಮತ್ತೆಲ್ಲ ಶನಿವಾರ ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ, ಮತ್ತು ಮಂಗಳವಾರನ ಬುಧವಾರನ ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಆಗ ಯಾವ ಸ್ಟೇಟ್ಮೆಂಟನ್ನು ಸ್ಥಿರ ಅಂತಲೂ ಹೇಳೋಕ್ಕಾಗಲ್ಲ. ಇವರು ಡಿಸೆಂಬರಲ್ಲಿ ಮೀಟಿಂಗ್ ಮಾಡ್ತೀನಿ ಅಂತಂದು ಮತ್ತೆ ಜನವರಿನೂ ಪೋಸ್ಟ್ಪೋನ್ ಮಾಡ್ಬೋದು. ಅಂದರೆ ಇದರ ಅರ್ಥ ಏನು ಅಂತಂದರೆ ಆ ಅಪ್ಪನಿಗೆ ಒಂದು ಜವಾಬ್ದಾರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ. ಇದು ನಮ್ಮ ಅಳಲು ಆ್ಯಕ್ಚುಲಿ, ನಮಗೆ ಆಗಿರೋ ನೋವು ಇದು ಆ್ಯಕ್ಚುಲಿ. ಈಗಲೂ ಕೂಡ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ಆ ಮಕ್ಕಳನ್ನ ಎಲ್ಲೋ ಒಂದು ಕಡೆ ಇಡೀ ವ್ಯವಸ್ಥೆ ನಾವು ಕೂಡ ಕಾರಣರಾಗ್ತಾಯಿದ್ದೀವಿ. ಯಾಕಂದ್ರೆ ನಾವೇ ಆಯ್ಕೆ ಮಾಡಿರೋವಂಥ ಸರ್ಕಾರ ಇದು. ಸೊ ಸರ್ಕಾರನೂ ಕೂಡ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಕೂಡ ಜವಾಬ್ದಾರರು. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಆ ಮಕ್ಕಳು ಏನು 15 ಲಕ್ಷ ಮಕ್ಕಳಿದಾವು, ಆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗು ನಮಗೂ ಕೂಡ ಆಗ್ತಾಯಿದೆ. ತಪ್ಪು ಮಾಡ್ತಾ ಇದ್ದೀವಿ ಅಂತ. ಮತ್ತು ಇಲಾಖೆಯಲ್ಲೂ ಏನು ಮಾಡಬೇಕಾಗತ್ತೆ ಅಂದರೆ, ಶಿಕ್ಷಣ ಮಂತ್ರಿಗಳು ಎಲ್ಲ ಮಿನಿಸ್ಟರ್ಸ್ನು ಕೇಳಿ, ಎಲ್ಲ ಪಾಲಕ ಪೋಷಕರು, ಎಲ್ಲ ಶಿಕ್ಷಕರನ್ನೆಲ್ಲ ಏನು ಕೇಳಿಲ್ಲ ಅವರು, ಎಲ್ಲ ಪಾಲಕ ಪೋಷಕರು, ಆಮೇಲೆ ಜನರಲ್ ಪಬ್ಲಿಕ್ಕನ್ನು ಈ ರೀತಿ ಮಾಡೋದ್ರಿಂದ ಏನು ಅಂತ ಸುಮಾರು ಜನನ್ನ ಕೇಳ್ತಾರೆ ಅವರು. ನಾನು ಕೇಳೋದು, ನಂದೊಂದು ಸಣ್ಣ ಸಜೆಷನ್ನು, ನಾನೊಬ್ಬ ಸಣ್ಣ ವ್ಯಕ್ತಿ ಅವ್ರ ಮುಂದೆ,
ನಮ್ಮ ಇಲಾಖೆಯವ್ರನ್ನ ಜೊತೆಲಿ ಕುಳಿಸ್ಕೊಂಡು ಪಾಲಕ ಪೋಷಕರಾಗಿರ್ಬೋದು ಎಲ್ಲರದು ಆ ಒಡನಾಟಗಳು ಇಲಾಖೆಯವ್ರಿಗೆ, ಇಲಾಖೆಯ ಮುಖ್ಯಸ್ಥರಿಗೆ ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಇನ್ಸ್ಟಿಟ್ಯೂಷನ್ ಅವರು ಎಲ್ಲರನ್ನೂ ಜೊತೆಗೆ ತಗೊಂಡು ಬೀಯಿಂಗ್ ಎ ಲೀಡರ್ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಕೂಳಿಸ್ಕೊಂಡು ಐ ಥಿಂಕ್ ಆ ಥರ ಡಿಸಿಷನ್ ತೊಗೊಂಡ್ರೆ ಒಳ್ಳೇದಾಗತ್ತೆ. ಯಾಕಂದರೆ ಏನೋ ಜನರಲ್ ಪಬ್ಲಿಕ್ಕು ಇನ್ಯಾವುದೋ ಇಲಾಖೆಗಳು MLAಗಳು ಎಲ್ಲರನ್ನೂ ಕೇಳೋ ಬದಲು ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದಿ ಬ್ರಾತ್ ಅಂದಂಗೆ ಇಟ್ ಶುಡ್ ನಾಟ್ ಹ್ಯಾಪನ್. ದಟ್ ಈಸ್ ಓನ್ಲಿ ಇಸ್ ಹ್ಯಾಪನಿಂಗ್. ಯಾರನ್ನ ಕೇಳ್ಬೇಕು ಅವ್ರನ್ನ ಕೇಳ್ತಾ ಇಲ್ಲ, ಯಾರನ್ನ ಕೇಳ್ಬೇಕು ಅವ್ರನ್ನ ಕೇಳ್ತಾ ಅದೇ ಆಗ್ತಾ ಇದೆ. ಮತ್ತೆ ಅದಕ್ಕೇನಾಗ್ತಾ ಇದೆ ನೋಡು, ನಮ್ಮನ್ನ ಯಾರನ್ನು ಶಿಕ್ಷಣದ ವ್ಯವಸ್ಥೆಯಲ್ಲಿ ಇರೋರ್ನೆಲ್ಲ ಕೇಳ್ತಾನೆ ಇಲ್ವಲ್ಲ ಅಂತ ಹೇಳಿ ಶಿಕ್ಷಕರಿಗೆ ಒಂಥರ, ಶಿಕ್ಷಕರಿಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗ್ತಾ ಇಲ್ವಲ್ಲ ಅಂತ ಅವ್ರ ಅಳಲು, ಆ ಅಳಲು ತೋಡ್ಕೋತಾ ಇದ್ದಾರೆ, ಎಲ್ಲೆಲ್ಲೋ ತೋಡ್ಕೋತಾ ಇದ್ದಾರೆ. ತೋಡ್ಕೋಬೇಕಾದಾಗ ಎಲ್ಲಿ ತೋಡ್ಕೋಬೇಕು ಅನ್ನೋದು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲಿ ತೋಡ್ಕೊಂಡ್ರೆ ನ್ಯಾಯ ಸಿಕ್ಕತ್ತೆ ಅನ್ನೋದ್ರ ಬಗ್ಗೆನೂ ಅರಿವಿಲ್ಲ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಜ ನಿಜ. ಬಟ್ ಆದ್ರೆ ಇದೆಲ್ಲದರ ನಡುವೆ ಈಗ ಪೋಷಕರು ಮತ್ತು ಮಕ್ಕಳು ವಿದ್ಯಾರ್ಥಿಗಳು ಮಕ್ಕಳು ಬಹಳಷ್ಟು ಒಂದು ರೀತಿ ಭವಿಷ್ಯನೇ ಹಾಳಾಗೋಗ್ತಾ ಇದೆ. ಎಲ್ಲ ನಮ್ಮ ಶಿಕ್ಷಣ ತಜ್ಞರಿಗೂ ಕೂಡ ಬಹಳ ಬೇಜಾರಿದೆ. ಮಕ್ಕಳ ಈ ಮನಸ್ಥಿತಿಯಿಂದ ಅವ್ರ ಶಿಕ್ಷಣದ ವ್ಯವಸ್ಥೆ ಹಾಳಾಗ್ತಾ ಇದೆ, ಅದ್ರ ಜೊತೆಗೆ ಅವ್ರ ಮನಸ್ಥಿತಿ ಹಾಳಾಗ್ತಾ ಇದೆ. ಇದ್ರ ಜೊತೆಗೆ ಆ ಮನಸ್ಥಿತಿ ಹಾಳಾಗ್ತಾ ಇರೋದ್ರಿಂದ ಅವರ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಮಕ್ಕಳ ಆರೋಗ್ಯ, ಮಕ್ಕಳ ಮನಸ್ಥಿತಿ ಒಂದೇ ಅಲ್ಲ, ಪೇರೆಂಟ್ಸ್ ಆರೋಗ್ಯ ಹದಗೆಡ್ತಾ ಇದೆ. ಮೊನ್ನೆ ದಿವಸ ಕೌನ್ಸಿಲಿಂಗಿಗೆ ಯಾರೋ ಒಬ್ರು ಪೇರೆಂಟ್ ನನ್ನ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಮೇಡಮ್, ಹೇಲ್ ಅಂಡ್ ಹೆಲ್ತಿ ಪೇರೆಂಟು, ಸೆಕೆಂಡ್ PUCಗೆ ಮಗ ಬಂದಿದ್ದಾನೆ, ಅವ್ರಿಗೆ ಶುಗರ್, ಹಿ ಹ್ಯಾಸ್ ಬಿಕಮ್ ಎ ಶುಗರ್ ಪೇಷಂಟ್. ಇದಕ್ಕೆ ಯಾರು ಹೊಣೆ ಮೇಡಮ್? ಈಗ ಆರೋಗ್ಯ ಅಧಿಕಾರಿಗಳನ್ನ ಕೇಳೋಣವಾ? ಈಗ ಶಿಕ್ಷಣ ಮಂತ್ರಿಗಳು ಇದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಡ್ತಾರಾ? ಇಲ್ಲ ಅಂತಂದ್ರೆ ಇದಕ್ಕೆ ಏನಾದ್ರು ಏನು ಈ ಹೆಲ್ತ್, ರೆವಿನ್ಯೂ ಇವರೆಲ್ಲ ಬರ್ತಾರಾ? ಯಾರು ಹೊಣೆ ಇದಕ್ಕೆ? ಇದೆಲ್ಲ ಸೈಡ್ ಎಫೆಕ್ಟ್ಸ್, ಕಾನ್ಸಿಕ್ವೆನ್ಸಸ್ ಆಫ್ ಆಲ್ ದೀಸ್ ವಾಟ್ ಎವರ್ ದಿ ಡಿಸಿಷನ್ಸ್ ದೇ ಟೇಕ್. ಹಾಗೆ ರೆಜಿನಾ ಬಾನು ಅಂತ ಹೇಳಿ ಮೂಡಿಗೆರೆಯಿಂದ ಒಬ್ರು ಕಾಲರ್ ಇದ್ದಾರೆ. ರೆಜಿನಾ ಬಾನು ಅವರೇ, ನಮಸ್ತೆ. ನಮಸ್ತೆ ಮೇಡಮ್, ನಾನು ನನ್ನ ಮಗ ಅನುಪ್ ಪಾಷಾ ಅಂತ SLC ಓದ್ತಾ ಇದ್ದೇನೆ ಮೇಡಮ್. ನಮ್ಮ ಮನೇಲಿ ಕೀಪ್ಯಾಡ್ ಮೊಬೈಲ್, ಒಂದ್ ಮೊಬೈಲ್ ಇದೆ, ಅದನ್ನು ಸರಿಯಾಗಿಲ್ಲ ಮೇಡಮ್. ಅದು ನಮ್ಮನವರು ಬೆಳಿಗ್ಗೆ ತಗೊಂಡೋದ್ರೆ ರಾತ್ರಿ ಮನೆಗೆ ತಗೋಬರ್ತಾರೆ. ಮಕ್ಳಿಗೆ ಅದ್ರಲ್ಲಿ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ಪರಿಸ್ಥಿತಿಲಿ ಇದ್ದಾರೆ, ಮಕ್ಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಮೇಡಮ್. ನಿಜ ಅಮ್ಮ, ನಿಜ. ನಾವು ಕೂಡ ಎಷ್ಟೊತ್ತು ಅದೇ ಮಾತನಾಡ್ತಾ ಇದ್ವಿ. ಹೀಗೆ ಮುಂದುವರೆದ್ರೆ ಮಕ್ಕಳೆಲ್ಲ ಒಂದು ಆಸಕ್ತಿ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ನೀವು ಕೂಡ ಅದೇ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಮಾ TV5 ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಇದೇ ತರದ ಒಂದು ಆತಂಕಗಳು ಇಲ್ಲಿ ಇರುವಂತದ್ದು. ಸೊ ಒಮ್ಮೆ ಈಗ ನೋಡಿ, ಈಗ ಏನಾದ್ರೂ ಕೊರೋನಾಗಿಂತ ಭಯಾನಕ ಇದು. ಕೊರೋನಾ ಬಗ್ಗೆ ಹೆದರ್ಕೊಂಡು ನಾವು ಇಡೀ ಜೀವನಾನೇ ಹಾಳು ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಮೇಡಮ್, ಈಗ ಒಂದು ವಿಷಯ, ಇವರು ಆರ್ಥಿಕ ತಜ್ಞರು, ಇವ್ರ ಹತ್ರ ಭಾಳಷ್ಟು ಜನ ಇದ್ದಾರೆ. ಬಡ್ಜೆಟಲ್ಲಿ 35,000 ಕೋಟಿನ ಎಜುಕೇಷನ್ ಸೆಕ್ಟರ್ಗೆ ಇಟ್ಟಿದ್ದಾರೆ. ಬೇರೆ ಸೆಕ್ಟ್ರಲ್ಲೂ ಸುಮಾರು 1.5 ಲಕ್ಷ ಕೋಟಿನ, ಒಟ್ಟು ಟೋಟಲಿ 2 ಲ್ಯಾಕ್ ಆ್ಯಂಡ್ ಪ್ಲಸ್ ಕ್ರೋರ್ಸು ಇದನ್ನು ಬಡ್ಜೆಟನ್ನು ಮಂಡಿಸಿದ್ದು. ಪ್ಯಾಂಡಮಿಕ್ಕು ಆವಾಗಲೇ ಶುರುವಾಯಿತು. ಓಕೆ, ಶಿಕ್ಷಣ ಇಲಾಖೆಗೆ ಏನು 35,000 ಕೋಟಿ ಕೊಟ್ಬಿಡಲಿ, ಅದನ್ನ ಅಡಿಷನಲಾಗಿ ಒಂದು 5,000 ಕೋಟಿನ ಖರ್ಚು ಮಾಡಿದರೆ ಪ್ರತಿ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಟ್ಯಾಬನ್ನು ಕೊಡ್ಬೋದಾಗಿತ್ತು. ಒಳ್ಳೆ ಗುಣಮಟ್ಟದ ಟ್ಯಾಬನ್ನು ಕೊಡಿಸ್ಬೋದಾಗಿತ್ತು. ಒಂದು. ಎರಡನೇದಾಗಿ ಖರ್ಚನ್ನು ಅದಕ್ಕೆ ಎಕ್ಸ್ಪೆಂಡಿಚರ್ಸ್ ಅಂತ ಹಾಕಿದರೆ ಎಲ್ಲ ಕಡೆಗೂ ಕೂಡ ಹಾಟ್ಸ್ಪಾಟ್ಗಳನ್ನ ಕ್ರಿಯೇಟ್ ಮಾಡಿ ಎಲ್ಲರಿಗೂ ಕೂಡ ಸರಿಯಾದ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿಸುವಂಥ ವ್ಯವಸ್ಥೆ. ಇಟ್ಸ್ ಎ ಮ್ಯಾಟ್ರ್ ಆಫ್ 10,000 ಕ್ರೋರ್ಸು. ಬೇರೆ ಎಲ್ಲ ವಿಚಾರಗಳಿಗೂ ಖರ್ಚು ಮಾಡೋಕ್ಕೆ ದುಡ್ಡಿದ್ದಾವೆ. ಇಲ್ಲಿ 15 ಲಕ್ಷ ಮಕ್ಕಳ ಭವಿಷ್ಯನೇ ಹಾಳಾಗ್ತಾ ಇದೆ ಅಂದರೂ ಇವ್ರಿಗೆ ಚಿಂತೆ ಇಲ್ಲ. ಬೇರೆ ಎಲ್ಲಕ್ಕೂ ಖರ್ಚು ಮಾಡ್ತಾರೆ ಇವರು. ಸೊ ಇವು ಏನು ಮಾಡ್ತಾ ಇದ್ದಾರೆ, ದಿಸ್ ಇಸ್ ದ ಆ್ಯಕ್ಚುಯಲ್ ರಿಯಲ್ ಪ್ರಾಬ್ಲಮ್ಮು. ಮತ್ತು ಬೇರೆ ಅದನ್ನು ತಗೊಂಬಂದ್ಬಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆ, ಗೌರ್ಮೆಂಟ್ ಶಾಲೆಗಳು, ಅದ್ರ ಮಧ್ಯೆ ಗೊಂದಲ ಸೃಷ್ಟಿ ಮಾಡೋದು, ಮತ್ತು ಪೇರೆಂಟ್ಸ್ಗಳ ಮೇಲೆ ಹಾಕೋದು. ಮತ್ತು ಈ ಥರ ಏನಾಗ್ತಾ ಇದೆ ಅಂತಂದರೆ ನಮಗೆ ಒಂಥರ ನಗೆಪಾಟ್ಲು. ಬೇರೆ ಎಲ್ಲ ರಾಜ್ಯಗಳಲ್ಲೂ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡ್ತದೆ. ಬಟ್ ನಮ್ಮ ರಾಜ್ಯದಲ್ಲಿ ನಾವು ಯಾವ ತಪ್ಪು ಮಾಡಿ ರಾಜ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವೋ ಅನ್ನೋವಷ್ಟು ಭಯ ಆಗುತ್ತೆ ನಮಗೊಂದು ಸರಿ. ನಿಜ ಸರ್. ಇಲ್ಲಿ ಒಟ್ಟಾರೆಯಾಗಿ ಈಗೇನು ವ್ಯವಸ್ಥೆ, ಈಗೇನು ಡಿಸಿಷನ್ಸ್ಗಳನ್ನ ಇವ್ರು ಮಾಡಿದ್ದಾರೆ, ಇದಕ್ಕೆ ತಕ್ಕಂತೆ ಏನಾದ್ರು, ಯಾಕಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಈಗ ಚಂದನಾದಲ್ಲಿ ಸಿಲೆಬಸ್ ಡಿಸೆಂಬರ್ 8ಗೆ ಮುಗಿಯುತ್ತೆ. ಹಾಗಾಗಿ ನಾವು ಅದಾದ್ಮೇಲೆ ಒಂದು 3 ತಿಂಗಳು ಟೈಮ್ ಸಿಗುತ್ತೆ, ಅದಾದ್ಮೇಲೆ ನಾವು ಎಕ್ಸಾಮ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದ್ದೀವಿ ಅನ್ನುವಂಥದ್ದು, ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ. ಸೊ ಈಗ ನಾವು ಒಂದಷ್ಟು ಪರಿಹಾರದ ಬಗ್ಗೆ ಮಾತನಾಡಿದ್ವಿ. ಆ ಯಾವುದೇ ಪರಿಹಾರಗಳನ್ನ ತೆಗೆದುಕೊಳ್ಳದೆ ಇದೇ ನಿರ್ಧಾರಕ್ಕೆ ಅವ್ರೇನಾದ್ರೂ ಬದ್ಧರಾಗಿ ಈಗ ಏನ್ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಡೇಟ್ ಅನೌನ್ಸ್ ಮಾಡಿ ಪರೀಕ್ಷೆ ಮಾಡುವಂತ ನಿರ್ಧಾರ ಹೊರಬಿದ್ದಿದ್ದೇ ಆದ್ರೆ ಅದರ ಪರಿಣಾಮಗಳು ಏನಾಗಬಹುದು? ಶಿಕ್ಷಣ ಇಲಾಖೆಯ ಮಂತ್ರಿಗಳ ಬಗ್ಗೆ ನಮಗೆ ಬೇರೆ ರೀತಿ ಅಪಾರವಾದಂಥ ಗೌರವ ಇದೆ.
ನಮಗೆ ಅವ್ರ ಬಗ್ಗೆ ತುಂಬ ಒಂಥರ ಅವರು ಭಾಳ ಪ್ರಬುದ್ಧರು. ಎಲ್ಲ ಮಂತ್ರಿಗಳಿಗಿಂತನೂ ನನಗೆ ಬಹುಶಃ ನಮ್ಮ ಮಂತ್ರಿಗಳು ಭಾಳ ಪ್ರಬುದ್ಧರು. ಅದ್ರ ಜೊತೆಗೆ ಈಗ ಏನಾಗ್ತಾ ಇದೆ ಅಂತಂದರೆ ಇವರೊಂದು ಹೇಳಿದಾಗ ಅವರೊಂದು ಹೇಳಿದಾಗ ಎಲ್ಲರ ಮಾತನ್ನು ಕೇಳ್ತಾ ಇದ್ದಾರಲ್ಲ, ಅದರಿಂದ ಈ ಗೊಂದಲ ಆಗ್ತಾ ಇದೆ. ಲೆಟ್ ಹಿಮ್ ಟೇಕ್ ಹಿಸ್ ಓನ್ ಡಿಸಿಷನ್. ಐ ಥಿಂಕ್ ಹಿಸ್ ಓನ್ ಡಿಸಿಷನ್ ವಿಲ್ ಆಲ್ವೇಸ್ ಬಿ ಫ್ರೂಟ್ಫುಲ್. ಈಗ ನೋಡಿ, ಎಲ್ಲ ಇಲಾಖೆ ಮಂತ್ರಿಗಳು ಕೂಡ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಆದರೂ ಇವತ್ತಿನ ದಿವಸ ಸುಮಾರು ಒಂದು 10-15 ಡಿಬೇಟಿಂದನೂ ಎಲ್ಲ ತಡ್ಕೊಂಡು ಬಂದೀನಿ. ಇವತ್ತು ಹೇಳ್ಬಿಡ್ತೀನಿ ಕೇಳಿ. ಅಬಕಾರಿ ಇಲಾಖೆ ಸಚಿವರು ಅವ್ರು ಬಂದು ಏನು ಹೇಳ್ತಾರೆ, ನಮ್ಮ ಬಾರ್ ಟೆಂಡರ್ ಅದು ನೋಡಿ, ಅದು ಆ್ಯಕ್ಚುಲಿ ಆರೋಗ್ಯಕ್ಕೆ ಹಾನಿಕರ. ಬಾರ್ ಟೆಂಡರ್ಗಳಿಗೆಲ್ಲ ಬಾಯ್ಸ್ಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ, ಹಾಗಾಗಿ ನಾವು ಇದನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಬಾರಲ್ಲಿ ಯಾವ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಫೈನ್, ಅದನ್ನೆಲ್ಲಾನು ಕೂಡ ಓಪನ್ ಮಾಡಿ ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ಶಿಕ್ಷಣ ಇಲಾಖೆ ಇಲ್ಲ, ಸಂಸ್ಥೆ ಕ್ಲೋಸ್ ಮಾಡ್ತೀವಿ ಅಂತಂದರೆ ಅಲ್ಲಿಗೆ ವಾಟ್ ಈಸ್ ದಿ ಏನು, ಈಗ ಯಾವುದು ಆರೋಗ್ಯಕ್ಕೆ ಹಾನಿಕರ ಅದು ಎಲ್ಲ ಓಪನ್ ಆಗ್ತದೆ, ಯಾವುದು ಈ ದೇಶಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅವನ್ನೆಲ್ಲ ಕ್ಲೋಸ್ ಮಾಡ್ತಾ ಕುತ್ಕೊಂಡು ಅದ್ರದ್ದು ದಾರಿಯೆಲ್ಲ ತಪ್ಪಿಸ್ತಾ ಹೋಗ್ಬಿಟ್ರೆ ನಾಳೆ ದಿವಸ ವೇರ್ ಆರ್ ವಿ ಗೋಯಿಂಗ್? ಆ ಹರಿಯೋ ಒಳ್ಳೆ ನದಿಗೆ ಹರಿಯೋಂತ ನೀರನ್ನ ಎಲ್ಲೋ ಒಂದ್ ಕಡೆ ಮೋರಿ ನೀರಿಗೆ ಹರಿಸ್ದಂಗೆ ಆಗೋಗ್ಬಿಡ್ಬಾರ್ದು. ಇದಕ್ಕೆ ಒಂದು ವಿಚಾರ ಆಡ್ ಮಾಡ್ತೀನಿ. ಈಗ ನಮ್ಮ ಸರ್ ಹೇಳಿದಂಗೆ ಇವರು ಬಾರ್ಗೆ ಅಥವಾ ಬೇರೆ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಮುಕ್ತವಾಗಿ ಅಲೋ ಮಾಡ್ತಾರೆ. ಆದರೆ ನವೆಂಬರ್ 10ನೇ ತಾರೀಕು ಇವರೊಂದು ಆದೇಶ ಹೊರಡಿಸ್ತಾರೆ. ಶಿಕ್ಷಣ ಇಲಾಖೆನ ಇವರು ಸಮರ್ಥವಾಗಿ ನಡೆಸ್ತಾರೆ ಅಂತ ಅನ್ನೋ ವಿಚಾರಕ್ಕೆ ನಾನು ಹೇಳೋ ವಿಷಯ ಇದು. ಸೊ ಇಲ್ಲೇನಾಗುತ್ತೆ, ಮೊನ್ನೆ 10ನೇ ತಾರೀಕು ನಾವು ಆದೇಶ ಹೊರಡಿಸಿರೋದನ್ನು ನಾವು ಗಮನಕ್ಕೆ ತಗೊಂಡ್ರೆ ಸುಮಾರು 10,000 ಶಾಲೆಗಳನ್ನ ಮುಚ್ಚಿಸುವಂಥ ಆಲೋಚನೆ ಅದರಲ್ಲಿ ಬರುತ್ತೆ. ಅಂದರೆ ಇವರು ಶಿಕ್ಷಣ ಇಲಾಖೆನ ನಡೆಸೋದಕ್ಕಿಂತ ಹೆಚ್ಚಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಲೇಬರ್ಗಳು ಮಾಡಬೇಕು ಅಥವಾ ಸಮಾಜದ ಕೆಳವರ್ಗವಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಆಲೋಚನೆ ಇದೆಯೇನೋ ಅನ್ನೋ ಒಂದು ಅನುಮಾನ ನಮಗೆ ಹುಡ್ತಾ ಇತ್ತು ಈಗ. ಸೊ ಅದ್ರ ಆ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಶಾಲೆಯ ಸಂಘಗಳು ಇಟ್ ಇಸ್ ನಥಿಂಗ್ ಬಟ್ ಎ ಸ್ಲೋ ಪಾಯ್ಸನ್ ಫಾರ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್. ಇಟ್ ಇಸ್ ಎ ಸ್ಲೋ ಪಾಯ್ಸನ್. ಈಗ ಡೆಸ್ಟ್ರಾಯ್ ಮಾಡಕ್ಕೆ ಹೊರಟಿದ್ದಾರೆ. ಈಗ ಆಕ್ಚುಲಿ ಪ್ರತಿಭಟನೆಗೆ ಹೊರಟಿದ್ದಾರೆ ಎಲ್ಲರೂ ಕೂಡ ಆ ಒಂದು ಆರ್ಡರ್ ವಿಚಾರವಾಗಿ. ಈಗ ತಕ್ಷಣಕ್ಕೆ ಹಿಂಪಡಿಬೇಕು, ಇಲ್ಲ ಅಂದ್ರೆ ಎಲ್ಲಾ ಶಾಲೆಗಳು ಕ್ಲೋಸ್ ಆಗ್ತವೆ. ಓಕೆ, ನಿಜ. ಸೊ ಒಂದಷ್ಟು ಗೊಂದಲಗಳು, ಬಹುತೇಕ ಗೊಂದಲಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಲಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮತ್ತೊಮ್ಮೆ ಅವಲೋಕನ ಮಾಡಿ, ಇಷ್ಟೇ ಡಿಸಿಷನ್ಸ್ ಗಳನ್ನ ಬದಲಾಯಿಸಿಕೊಂಡಿದ್ದಾಗಿದೆ. ಈಗ ಮತ್ತೊಮ್ಮೆ ಒಂದ್ಸಲ ಡಿಸಿಷನ್ ಅನ್ನ ಬದಲಾಯಿಸಿಕೊಂಡು ಒಂದು ಸ್ಪಷ್ಟ ನಿಲುವನ್ನ ಶಿಕ್ಷಣ ಇಲಾಖೆ ಪ್ರಕಟ ಮಾಡ್ಲಿ ಅನ್ನುವಂಥದ್ದೇ ನಮ್ಮ ಒತ್ತಾಯ ಕೂಡ. ಸರ್, ತಾವು ಕೂಡ ನಿಮ್ಮ ಒಂದು ವ್ಯೂಸ್ ಮತ್ತೆ ನಿಮ್ಮ ಒಂದು ನಿಲುವುಗಳನ್ನ ನಾವು ಇಲ್ಲಿ ವ್ಯಕ್ತಪಡಿಸಿದ್ರಿ. ಧನ್ಯವಾದ ಇಬ್ಬರಿಗೂ ಕೂಡ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈವರೆಗಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.